सखी चित्स्वभावाय भावाय सर्वभावान्तरक्षिणे सर्वभावान्तरक्षिणे. समय सार परमागमದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವರು ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೂ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರ ಅಧಿಕಾರದ 4ನೇ ಕಲಶಿದರೆ ಸಮ್ಯಕ್ ದೃಷ್ಟೇರ್ಭವತಿ ನಿಯತಂ ಜ್ಞಾನ ವೈರಾಗ್ಯ ಶಕ್ತಿ ಸ್ವಂ ವಸ್ತುತ್ವಂ ಕಲಯಿತುಮಯಂ ಸ್ವಾನ್ಯರೂಪಾಪ್ತಿಮುಕ್ತ್ಯಾತ್ ಯಸ್ಮಾತ್ ಜ್ಞಾತ್ವಾ ವ್ಯತಿಕರಮಿದಂ ತತ್ವತಃ ಸ್ವಂ ಪರಂ ಚ ಸ್ವಸ್ಮಿನ್ನಾಸ್ತೆ ವಿರಮತಿ ಪರಾತ್ ಸರ್ವತೋ ರಾಗಯೋಗಾತ್. ಸಮ್ಯಕ್ ದೃಷ್ಟೇ ನಿಯತಂ ಜ್ಞಾನ ವೈರಾಗ್ಯ ಶಕ್ತಿ ಭವತಿ. ದ್ರವ್ಯ ರೂಪದಿಂದ ಮಿಥ್ಯಾತ್ವ ಕರ್ಮವು ಉಪಶಮವಾಗಿದೆ. ಭಾವರೂಪದಿಂದ ಶುದ್ಧ ಸಮ್ಯಕ್ತ್ವ ಭಾವರೂಪವಾಗಿ ಪರಿಣಮಿಸಿರುವಂಥ ಜೀವನ ಅವನ ಶುದ್ಧ ಸ್ವರೂಪದ ಅನುಭವ ರೂಪ ತಿಳಿಯುವಿಕೆ. ಎಷ್ಟು ಪರದ್ರವ್ಯಗಳು ದ್ರವ್ಯಕರ್ಮರೂಪ, ಭಾವಕರ್ಮರೂಪ ಮತ್ತು ನೋಕರ್ಮರೂಪದ ಜ್ಞೇಯ ರೂಪವಿವೆ, ಅವೆಲ್ಲ ಪರದ್ರವ್ಯಗಳಿದ್ದು ಸರ್ವ ಪ್ರಕಾರದಿಂದ ತ್ಯಾಗ. ಇಂಥ 2 ಶಕ್ತಿಗಳು ಅವಶ್ಯವಾಗಿ ಇರುತ್ತವೆ. ಈ 2 ಶಕ್ತಿಗಳ ನಿರಂತರ ಯಾವುದೇ ಪ್ರಕಾರದ ಭಾರ ಇಲ್ಲದ್ದನ, ಕೃತ್ರಿಮತೆ ಇಲ್ಲದ್ದನ ಪರಿಣಮಿಸುವಿಕೆಯ ಹೆಸರ ನಿರ್ಜರೆ ಇದೆ. ಆ ನಿರ್ಜರೆಯಿಂದ ಜೀವ ಮೋಕ್ಷವನ್ನು ತಲುಪುತ್ತಾನೆ. ಆ ನಿರ್ಜರೆ ಹೆಸರನ್ನು 2 ರೂಪದಿಂದ ತಿಳಿಯುವಂಥ ಭೇದಜ್ಞಾನ ಅಂಥೇಳಿ ಕೂಡ ಹೇಳಬಹುದು. ನಿರ್ಜರೆ ಮತ್ತು ಭೇದಜ್ಞಾನದೊಳಗ ಯಾವ ವ್ಯತ್ಯಾಸ ಇಲ್ಲ ಅಂಥೇಳಿನ ಭೇದ ವಿಜ್ಞಾನತಃ ಸಿದ್ಧ ಅಂಥೇಳಿ ಹೇಳಿದ್ದಾರೆ. ಯಾವ ಜೀವ ಭೇದ ವಿಜ್ಞಾನವನ್ನು ನಿರಂತರ ಮಾಡ್ತಾನೆ ಅನ್ನೋದ್ರೊಳಗೆ ಕರ್ತೃತ್ವ ಅಥವಾ ಕೃತ್ರಿಮತೆ ತಿಳಿಬಾರದು. ಸ್ವಾಭಾವಿಕವಾಗಿ ಅವನ ಜ್ಞಾನದೊಳಗ ಭೇದ ವರ್ತಿಸ್ತಿದ್ದೀರಿ. ಯಾವ ರೂಪದ ಭೇದ? ಒಂದು ಶುದ್ಧ ಸ್ವರೂಪದ ಅನುಭವ ಏನಾಗಿದೆ, ಆ ಅನುಭವದೊಳಗ ಅರ್ಥಾತ್ ಅನುಭವ ರೂಪದ ತಿಳಿಯುವಿಕೆ. ಅನುಭವ ಬಿಟ್ಟು ಹೋದದ್ದಿದೆ ನೋಡ್ರಿ. ಅನುಭವದ ಸಮಯದೊಳಗ ಯಾವುವು ಪರದ್ರವ್ಯ ರೂಪದಿಂದಾಗಲಿ ಜ್ಞೇಯ ರೂಪದಿಂದಾಗಲಿ ತಿಳಿದು ಬರುವುದಿಲ್ಲ ಸಾಧಕ ಛದ್ಮಸ್ಥನಿಗೆ. ಕೇವಲ ಜ್ಞಾನ ಆದ ನಂತರದ ಮಾತು ಬೇರೆ ಇದೆ. 2 ಯುಗಪತ್ ಆಗ್ತಿದೆ. ಸ್ವವನ್ನು ತಿಳಿಯುವುದ, ಸ್ವದಲ್ಲಿ ಉಳಿಯುವುದ ಮತ್ತು ಪರ ಎಲ್ಲವೂ ಪ್ರಗಟ ರೂಪದಿಂದ ಸ್ವಲ್ಪನೂ ಯಾವುದೇ ಪ್ರಕಾರದ ವ್ಯತ್ಯಾಸ ಇಲ್ಲದನ್ನ ತಿಳಿದು ಬರೋದ. ಆದ್ರೆ ಆ ತಿಳಿದ ಬರುವಿಕೆಯೊಳಗೂ ಕೂಡ ಅವರದ್ದು ಯಾವುದೇ ರೀತಿಯ ತನ್ಮಯತೆ ಇಲ್ಲದೆ ಇರುವುದರಿಂದ ಲೋಕಾಲೋಕವನ್ನು ಅವರ ವ್ಯವಹಾರದಿಂದ ತಿಳಿತಾರೆ ಅಂಥೇಳಿ ಹೇಳೋದಿದೆ. ಇನ್ನಿಲ್ಲಿ ಸಮ್ಯಕ್ ದೃಷ್ಟಿ ಯಾವ ಮೋಕ್ಷ ಮಾರ್ಗಸ್ಥ ಸಾಧಕ ಜೀವ ಇದ್ದಾನೋ ಅವ ಯಾವ ಸಮಯದೊಳಗೆ ಒಂದು ಸಮಯ ಸಾಪೇಕ್ಷ, ಯಾವ ಸಮಯದಲ್ಲಿ ನಿಜ ಸ್ವಭಾವದ ಅತೀಂದ್ರಿಯ ಜ್ಞಾನ ಆನಂದ ಸುಖ ಸ್ವಭಾವ ರೂಪದಿಂದ ಪರಿಣಮಿಸ್ತಾನೋ ಆ ಸಮಯದಲ್ಲಿ ಪರ ಅವನಿಗೆ ಪರರೂಪದಿಂದ ಕೂಡ ತಿಳಿದು ಬರುವುದಿಲ್ಲರಿ. ಆದ್ರೆ ಅವನ ಜ್ಞಾನದೊಳಗೆ ಪರದ ಪ್ರವೇಶನ ಆಗುವುದಿಲ್ಲ ಅಂಥೇಳಿ ಅವ ಪರ ಅಂಥೇಳಿ ತಿಳಿತಾ ಇದ್ದಾನೆ ಅಂಥೇಳಿ ಹೇಳೋದಿದೆ ರೀ. ಆದ್ರೆ ಅವನ ಪರವನ್ನು ತಿಳಿಯುವಂಥದ್ದ ಅವನದ
ಅನುಭೂತಿ ಸಮಯದೊಳಗೆ ಆ ಪ್ರಕಾರದ ಜ್ಞಾನ ಸಾಮರ್ಥ್ಯ ಇಲ್ಲ. ತಿಳಿತೇನ್ರಿ? ಯಾವ ಪರವನ್ನ ಆ ಪರರೂಪದಿಂದ ತಿಳಿತಾ ಇದ್ದಾನೆ ಅಂಥೇಳಿ ಅನುಭೂತಿಯ ಕಾಲದಲ್ಲಿ ಕೂಡ ಹೇಳಲಾಗುತ್ತದೆಯೋ ಅದ ಪರ ಅವನ ಜ್ಞಾನದೊಳಗೆ ಬರ್ತಾನೆ ಇಲ್ಲ, ಇದುವೇ ಪರವನ್ನು ಪರ ತಿಳಿದ ಅಂಥೇಳಿ ಅರ್ಥ ಮಾಡೋದ್ರಿ ಅಲ್ಲಿ. ಮತ್ತು ಯಾವ ಸಮಯದೊಳಗ ಅನುಭೂತಿ ಇಲ್ಲಲ್ಲ ಪ್ರತ್ಯಕ್ಷ ಈ ಸಾಧಕ ಛದ್ಮಸ್ಥನಿಗೆ, ಆ ಸಮಯದೊಳಗ ಅನುಭೂತಿ ಇಲ್ಲದೆ ಹೋದ್ರೂ ಅನುಭೂತಿಯೊಳಗೆ ಯಾವ ರೂಪದಿಂದ ನಿಜಾತ್ಮ ಕಾಣಿಸಿಕೊಂಡಿದ್ದಾನೋ ಆ ರೂಪದಿಂದನ ಜ್ಞಾನ ತಿಳಿತಾ ಇರ್ತಿದೆ. ಅನುಭೂತಿ ಇಲ್ಲ, ಆದ್ರೆ ಅನುಭೂತಿಯ ಸಮಯದೊಳಗ ಯಾವ ನಿಜಾತ್ಮ ಅನುಭವದಲ್ಲಿ ಬಂದಿದ್ದಾನೆ, ತಿಳಿದು ಬಂದಿದ್ದಾನೆ, ಕಾಣಿಸಿಕೊಂಡಿದ್ದಾನೆ, ಅದೇ ರೂಪದಿಂದ ಅವನ ಜ್ಞಾನ ಪರದೊಳಗೆ ವರ್ತಿಸ್ತಾ ಇರುವ ಸಮಯದಲ್ಲಿ ಕೂಡ ತಿಳಿತಾ ಇರ್ತಿದೆ. ಇನ್ನು ಪರದಲ್ಲಿ ಅದು ವರ್ತಿಸ್ತಾನೆ ಇರುವುದಿಲ್ಲ. ಪರವನ್ನು ಏನಂತ ತಿಳಿತಿದೆ? ಜ್ಞೇಯ ಮಾತ್ರ ಪರದ್ರವ್ಯ. ಜ್ಞೇಯ ಅಂಥೇಳಿ ತಿಳಿಯುವ ಮಾತಿಲ್ಲ, ಅವು ಜ್ಞೇಯ ಆಗ್ತಾ ಇದ್ದಾವೆ, ಆದ್ರೆ ಪರದ್ರವ್ಯ ಅಂಥೇಳಿ ತಿಳಿತಾನೆ. ಅದ್ಭುತ ಮಾತಿದೆ. ಅದಕ್ಕೆ ತ್ಯಾಗ ರೀ. ನೋಡ್ರಿ, ತ್ಯಾಗ ಅರೆ ತ್ಯಾಗ ತ್ಯಾಗವೆಂದೆಲ್ಲ ಪೇಳುವರು, ರಾಗ ದ್ವೇಷಗಳ ತ್ಯಾಗವಿಲ್ಲದೆ ಎಲ್ಲಿದೆ ಸತ್ಯ ತ್ಯಾಗವಾದರು. ರಾಗದ್ವೇಷಗಳ ತ್ಯಾಗ ಯಾವಾಗ ಆಗ್ತಿದೆ ರೀ? ಶುದ್ಧ ವೀತರಾಗ ಸ್ವರೂಪದ ಅನುಭವ ಆಗ್ತಿದೆ, ಆವಾಗ ಆಗ್ತಿದೆ ಏನ್ರಿ? ಅರೆ ಆವಾಗಂತೂ ಆಗತ್ತಿದೆ. ಅದಕ್ಕೆ ಯಾವ ಪ್ರಕಾರದ ವಿಶೇಷವಾಗಿ ಗಮನ ಇಟ್ಟು ತಿಳ್ಕೊಳ್ಬೇಕಾದಂಥ ಮಾತಿಲ್ಲ. ಆದರೆ ಯಾವಾಗ ರಾಗದ್ವೇಷ ರೂಪದಿಂದ ವರ್ತಿಸ್ತಾ ಇರ್ತಾನಲ್ಲ ಜ್ಞಾನಿ ಧರ್ಮಾತ್ಮ ಪುರುಷ, ಆ ವೇಳೆದೊಳಗೂ ಕೂಡ ಆ ರಾಗದ್ವೇಷ ಮತ್ತು ರಾಗದ್ವೇಷಕ್ಕೆ ನಿಮಿತ್ತವಿರುವಂಥ ಪರಜ್ಞೇಯ ಅವೆಲ್ಲ ಏನದವ್ರೆ? ಪರದ್ರವ್ಯ ರೂಪದಿಂದ ಅವನ ಜ್ಞಾನದೊಳಗ ತಿಳಿದು ಬರ್ತಾ ಇದ್ದಾವೆ. ಅವ ತಿಳಿತಾ ಇದ್ದಾನೆ ಅನ್ನೋದ ಅದು ಪರ ಅಂಥೇಳಿ ತಿಳಿತಾ ಇದ್ದಾನೆ ಅನ್ಬಹುದ್ರಿ. ಜ್ಞೇಯ ರೂಪದಿಂದ ತಿಳಿತಾ ಇದ್ದಾನೆ ಅಲ್ಲ, ಅವ ಜ್ಞೇಯ ರೂಪದಿಂದ ತಮ್ಮ ಸ್ವಭಾವದ ಕಾರಣದಿಂದ ತಿಳಿದು ಬರ್ತಾ ಇದ್ದಾವೆ. ಸಮ್ಯಕ್ ದೃಷ್ಟಿ ಛದ್ಮಸ್ಥ ಗೃಹಸ್ಥ ಅಥವಾ ಇನ್ನೂ ಮುನಿಯಾಗಿದ್ರೂ ಛದ್ಮಸ್ಥ ಅವಸ್ಥೆಯಲ್ಲಿರುವಂಥ ಯಾವ ಸಾಧಕ ಜೀವರುಗಳಿದ್ದಾರೋ ಅವರಲ್ಲಿ ಈ ಎರಡು ಪ್ರಕಾರದ ಕಾರ್ಯ ಆಗ್ತಾ ಇರ್ತಿದೆಯಲ್ಲ, ಈ ಕಾರ್ಯದ ಹೆಸರನ ನಿರ್ಜರೆ ಇದೆ, ಈ ಕಾರ್ಯದಿಂದನ ಮೋಕ್ಷದ ಪ್ರಾಪ್ತಿಯಾಗ್ತಿದೆ, ಈ ಕಾರ್ಯದ ಇನ್ನೊಂದು ಹೆಸರನ ಭೇದ ಜ್ಞಾನ ಇದೆ. ಅನುಭೂತಿಯ ಸಮಯದೊಳಗೆ ಯಾವ ಪ್ರಕಾರ ನಿಜಾತ್ಮ ತಿಳಿದು ಬಂದಿದನೋ, ಸಂವೇದನದೊಳಗೆ ಬಂದಿದ್ದನೋ, ಆ ರೂಪದಿಂದನ ಪರದೊಳಗೆ ಪ್ರವೃತ್ತಿ ಮಾಡ್ತಾ ಇದ್ದ ಹಾಗೆ ಧರ್ಮಾತ್ಮ ಕಂಡು ಬಂದ್ರನು, ಆ ನಿಜಾತ್ಮ ಅನುಭೂತಿಯ ಸಮಯದಲ್ಲಿ ಯಾವ ಪ್ರಕಾರ ಸಂವೇದನದೊಳಗೆ ಬಂದಿದ್ದಾನೋ, ತಿಳಿದು ಬಂದಿದ್ದಾನೋ, ಅದೇ ರೂಪದ ತಿಳಿಯುವಿಕೆ ನಡೆದಂತೆ ಇದೆ. ಒಂದು ಮಾತು. ಎರಡನೇದ, ಪರದ್ರವ್ಯ ಇರುವಂಥ ಯಾವ ದ್ರವ್ಯಕರ್ಮ, ನೋಕರ್ಮ, ಭಾವಕರ್ಮ ಅವುಗಳನ್ನು ಅವು ಜ್ಞೇಯ ರೂಪದಿಂದ ತಿಳಿದು ಬರ್ತಾ ಇದ್ದಾವೆ. ಅರೆ ರಾಗ ಮಾಡ್ತಾ ಇಲ್ಲ, ರಾಗ ಆದದ್ದ ಜ್ಞೇಯ ರೂಪದಿಂದ ತಿಳಿದು ಬಂದ ಮೇಲೆ ಅವನ ಜ್ಞಾನ ಕಾರ್ಯ ಮಾಡ್ತಿದೆ. ಇದು ಪರದ್ರವ್ಯ ಇದೆ. ಸಹಜರೇ, ಅಲ್ಲಿ ಕೃತ್ರಿಮತೆ ಇಲ್ಲ. ಏನು ಹೇಳಿತು ಇನ್ನೊಂದು ಸಲ? ರಾಗ ರೂಪದಿಂದ ಪರಿಣಮಿಸ್ತಾ ಇರೋ ವೇಳೆದೊಳಗ ಜ್ಞಾನಿ ಧರ್ಮಾತ್ಮನ ಜ್ಞಾನ ಆ ರಾಗದ ಅನುಭವ ಮಾಡ್ತಾ ಇಲ್ಲ, ರಾಗವನ್ನ ತಾನು ಅಂಥೇಳಿ ತಿಳಿತಾ ಇಲ್ಲ. ಈ ತಿಳಿಯುವಿಕೆ ಮತ್ತು ಆ ರೂಪದ ಅನುಭವದ ತ್ಯಾಗಿದೆ. ಸ್ವಯಂ ರಾಗ ರೂಪದಿಂದ ಪರಿಣಮಿಸ್ತಾ ಇರುವ ವೇಳೆದೊಳಗೆ ಅರಹಂತರ ಭಕ್ತಿ ರೂಪದ ರಾಗ ಇದೆ. ಸಂಸಾರಕ್ಕೆ ಸಂಬಂಧಿಸಿದ ಹಾಗೆಯೇ ಯಾರ ತನ್ನ ಸಂಸಾರದೊಳಗ ಯಾವುದಾದ್ರೂ ಪ್ರತ್ಯಕ್ಷ ಬಾಧೆ ಮಾಡ್ತಾ ಇದ್ದಾರೆ ಅಂಥೇಳಿ ತಿಳಿದು ಬಂದ್ರೆ ಅವರ ಕುರಿತು ದ್ವೇಷ ರೂಪದ
ಪರಿಣಾಮನೂ ಇದೆ, ವಿರೋಧ ರೂಪದ ಭಾವನೂ ಇದೆ. ಆದ್ರೆ ಆ ಭಾವವನ್ನ ಪರದ್ರವ್ಯ ಅಂಥೇಳಿ ತಿಳಿತಾನೆ, ಆ ಭಾವವನ್ನ ತಾನು ಅಂಥೇಳಿ ಅನುಭವ ಮಾಡುವುದಿಲ್ಲ. ಇದರ ಹೆಸರ ತ್ಯಾಗ ಇದೆ. ಯಾವುದರದ ತ್ಯಾಗ? ಆ ದ್ವೇಷ ಅಥವಾ ವಿರೋಧ ಮಾಡುವ ಭಾವ ಇದೆಯಲ್ಲ. ಒಂದು ವೇಳೆ ದೊರೆ ಇದ್ದ ಅಂತಂದ್ರೆ, ಯಾವನೋ ಶತ್ರು ದೊರೆ ಇವನಿಗೆ ಪದೇ ಪದೇ ಇವನ ಪ್ರಜೆಗಳಿಗೆ ತೊಂದರೆ ಕೊಡ್ತಿದ್ದ ಅಂತಂದ್ರೆ, ಆ ದೊರೆಯ ದಮನ ಮಾಡುವಂಥ, ಅರ್ಥಾತ್ ಅವನಿಗೆ ವಿರೋಧ ಮಾಡುವಂಥ ಕಾರ್ಯ ಪ್ರತ್ಯಕ್ಷ ಮಾಡಿದರನು ಕೂಡ ಆ ಕಾರ್ಯದ ಹಿಂದ ತನ್ನ ಪ್ರಜೆಗಳ ಸಂರಕ್ಷಣೆಯ ಭಾವ, ಆ ಸಂರಕ್ಷಣೆಯ ಭಾವದ ಜೊತೆಗೆ ಆ ದೊರೆಯಿಂದ ಆಗ್ತಾ ಇರುವಂಥ ಕಿರುಕುಳದ ನಿವಾರಣೆಯ ಉದ್ಯಮ, ಇವು ಎರಡೂ ಏನದವ, ರಾಗ ಮತ್ತು ದ್ವೇಷ, ಇವು ಎರಡೂ ರೂಪದಿಂದ ಅವ ಪರಿಣಮನ ಮಾಡ್ತಾ ಇರೋ ವೇಳೆದೊಳಗೂ ಕೂಡ ಅದನ್ನ ಪರದ್ರವ್ಯ ಅಂತ ಹೇಳಿ ತಿಳಿತಾನೆ. ಯಾವುದ? ರಾಗ ದ್ವೇಷ ರೂಪದ ಪರಿಣಮನ. ಅರೆ, ಪ್ರಜೆಗಳ ರಕ್ಷಣೆಯ ಭಾವ ಮತ್ತು ಆ ಪ್ರಜೆಗಳಿಗೆ ಕಿರುಕುಳ ಕೊಡ್ತಾ ಇರುವಂಥ ಶತ್ರು ದೊರೆಯ ಕುರಿತು ವಿರೋಧದ ಭಾವ, ಇವು ಎರಡೂ ಇರುವ ವೇಳೆದೊಳಗೂ ಕೂಡ ಅವು ಎರಡನ್ನೂ ಅವ ಪರದ್ರವ್ಯ ಅಂತ ಹೇಳಿ ತಿಳಿತಾನೆ. ಅವು ಎರಡು ರೂಪದ, ಅವು ಎರಡೂ ಪ್ರಕಾರದ ರಾಗದ್ವೇಷದ ಭಾವದ ಅನುಭವ ಆಗ್ತಾ ಇದ್ರೂ ಅದು ತನ್ನ ಸ್ವರೂಪದ ಅನುಭವ ಅಲ್ಲ ಅಂಥೇಳಿ ತಿಳಿತಾನೆ. ಆ ತಿಳಿಯುವಿಕೆಯ ಹೆಸರು ತ್ಯಾಗಿದೆ ರೀ. ಅಂಥೇಳಿನ ಸಮ್ಯಕ್ ದೃಷ್ಟಿ ಜೀವ ರಾಜ್ಯಭಾರ ಮಾಡ್ತಾ ಇದ್ರೂ ಕೂಡ ತ್ಯಾಗಿ ಅದಂತೆ. ಅರೆ, ಇದು ಅರೂಪಿ ಆತ್ಮನ ಸ್ವಭಾವಾಶ್ರಿತ ಪರಿಣಮನದ ಒಂದು ಅಲೌಕಿಕ ರೀತಿ ಇದೆ ರೀ. ಯಾವ ಜ್ಞಾನಿ ಇಲ್ಲ ಅವ ಧರ್ಮಾತ್ಮ ಆಗೋ ಸಾಧ್ಯ. ಯಾವುದರದ ಜ್ಞಾನಿ? ಸ್ವ ಮತ್ತು ಪರಗಳ ಸ್ವದ ಅನುಭೂತಿ ಪೂರ್ವಕ ಭಿನ್ನತೆಯ ಜ್ಞಾನ ಯಾರಲ್ಲೇ ವರ್ತಿಸುವುದಿಲ್ಲ ಅವ ಧರ್ಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಬೆಟ್ಟದ ತೊದೆ ಮೇಲೆ ನಿರ್ಗ್ರಂಥ ಅವಸ್ಥೆಯೊಳಗ 6 ತಿಂಗಳು ದೃಢವಾಗಿ ನಿಂತುಕೊಂಡ್ರೂ ಕೂಡ ಅವ ಧರ್ಮಾತ್ಮನೂ ಅಲ್ಲ, ಅವ ತಪಸ್ವಿನೂ ಅಲ್ಲ. ತ್ಯಾಗ ಜ್ಞಾನದೊಳಗಿದೆ, ಧರ್ಮ ಜ್ಞಾನದ ಮೂಲಕ ಇದೆ. ಜ್ಞಾನದ ಮೂಲಕ ಅನ್ನೋದಕ್ಕಿಂತ ಜ್ಞಾನವೇ ಧರ್ಮ ಇದೆ. ಯಾವ ಜ್ಞಾನ? ಅರೆ, ಪರರೂಪದಿಂದ ಪರದ್ದು ಕೂಡ ತಾನಾಗೆ ಜ್ಞಾನ ಮಾಡ್ಕೊಳ್ಳಿಕ್ಕೆ ಹೋಗುವುದಿಲ್ಲ ಅಥವಾ ಜ್ಞಾನ ಆಗುವುದಿಲ್ಲ. ಅದ ಜ್ಞೇಯ ರೂಪದಿಂದ ತಿಳಿದು ಬಂದ ಮೇಲೆ ಅದನ್ನು ಪರದ್ರವ್ಯ ಅಂಥೇಳಿ ತಿಳಿಯುವ ರೂಪದ ಜ್ಞಾನದ ಯಾವ ಪರಿಣಮನೇ ಇದೆಯಲ್ಲ ಅದು ಧರ್ಮ ಇದೆ ರೀ. ಇದು ಪರ ಇದೆ ಅಂಥೇಳಿ ಅದನ್ನೇನು ಕೃತ್ರಿಮವಾಗಿ ತಿಳ್ಕೊಳ್ಳಿಕ್ಕೆ ಅವನು ಹೋಗುವುದಿಲ್ಲ. ಅದ ತಾನಾಗೇನ ಯಾವಾಗ ಅರೆ ತನ್ನ ಜ್ಞೇಯ ಸ್ವಭಾವದಿಂದ ಯಾವಾಗ ಈತನ ಜ್ಞಾನದೊಳಗದ ಪ್ರತಿಫಲಿತ ಆಗ್ತಿದೆ, ತಿಳಿದು ಬರ್ತಿದೆ, ಆ ವೇಳೆದೊಳಗೆ ಅದನ್ನು ಪರದ್ರವ್ಯ ಅಂಥೇಳಿ ಕೂಡ ಕೃತ್ರಿಮವಾಗಿ ತಿಳ್ಕೊಳ್ಳೋದಿಲ್ಲ. ಪರದ್ರವ್ಯ ಅಂಥೇಳಿ ತಿಳಿಯುವ ರೂಪದ ಜ್ಞಾನ ಪರಿಣಮಿತ ಆಗ್ತಾ ಇದೆ ಸ್ವಯಮೇವ. ಇಷ್ಟು ಸಹಜ ಇದೆ ಧರ್ಮ. ನೀರು ಕುಡಿಯುವುದಕ್ಕಿಂತಲೂ ಸಹಜ ಸುಲಭ ಇದೆ ರೀ. ನೀರು ಕುಡಿಬೇಕಾದ್ರೂ ನುಂಗಬೇಕಾಗೋದಲ್ಲ. ಅರೆ, ಅಷ್ಟು ಕೂಡ ಕೃತ್ರಿಮತೆ ಅಥವಾ ಅಷ್ಟು ಕೂಡ ಪ್ರಯತ್ನ ಅಲ್ಲಿ ಇಲ್ಲ. ಗಟ್ಟಿ ಪದಾರ್ಥವನ್ನ, ಕಹಿ ಪದಾರ್ಥವನ್ನ ನುಂಗುವ ಮಾತಿಲ್ಲ. ಆದರೆ ಶೀತಲವಾದಂಥ ಜಲವನ್ನು ನುಂಗುವುದರಲ್ಲಿ ಕೂಡ ಸ್ವಲ್ಪ ಪ್ರಯತ್ನ ಬೇಕೇನ್ಬೇಡ್ರಿ. ಪ್ರಯತ್ನ ಇಲ್ಲದ ನುಂಗು ಅಂಥೇಳಿ ಹೇಳಿದ್ರೆ ಅವನಿಗೆ ನುಂಗ್ಲಿಕ್ಕೆ ಆಗದಿದ್ರ ತೀರ ವೃದ್ಧ, ಎಲ್ಲ ಅವಯವಗಳ ನಿಸ್ಸತ್ವವಾಗಿದ್ದಾವೆ. ರಮೇಶನ್ನ ಭಂಡಾರಿ ಅಂಕಲ್ಗೆ ಬಾಯೊಳಗೆ ಹಾಕ್ತಿದ್ದಾರ್ರಿ, ಅವ್ರು ಹಾಗೇ ಹಿಡ್ಕೊಂಡು ಕೂಡ್ತಿದ್ದಾರೆ. ಪ್ರತ್ಯಕ್ಷ ನಾನು ನೋಡಿದ್ರೆ ಹೀಗೆ ಮಾಡವ್ರಿ. ತಿನ್ರಿ ತಿನ್ರಿ ಅಂಥೇಳಿ ಹೇಳವ್ರ ಇಲ್ಲ, ಸಾಮರ್ಥ್ಯ ಇಲ್ಲ.
ಸ್ವಾಭಾವಿಕವಾಗಿನ ಅದರಲ್ಲಿ ಯಾವಾಗ ಒಂದಿಷ್ಟ ಒತ್ತಾಯಪೂರ್ವಕನೋ ಆ ಜೀವದ್ದನ್ನು ಪ್ರಯತ್ನಪೂರ್ವಕನೋ ಕಾರ್ಯ ಆಗ್ತೈತಿ. ಆ ವೇಳೆದೊಳಗೆ ಒಂದೆರಡು ಸರಿ ಆಗ್ಯಾವ್ರಿ ಮತ್ತು ಸುಮ್ಮನೆ ಅರ್ಥಾತ್ ಅಲ್ಲಿ ಬಾಯೊಳಗೆ ತುತ್ತ ಹಾಕಿದ್ರೂ ಶರೀರದೊಳಗೆ ಆ ಪ್ರಕಾರದ ಕಾರ್ಯ ಮಾಡುವ ಯೋಗ್ಯತೆ ಇದ್ರೆ ಕಾರ್ಯ ಪ್ರತ್ಯಕ್ಷ ಮಾಡಿದರೆ ಕಾರ್ಯ ಆಗೋದಿದೆ ರೀ. ಶರೀರ ಪ್ರತ್ಯಕ್ಷ ಆ ಪ್ರಕಾರ ಸಾಮರ್ಥ್ಯ ಇದ್ರನ್ನ ಮಾಡೋದಿಲ್ಲ. ಇನ್ನು ಸಾಮರ್ಥ್ಯ ಇದ್ದ ನಂತರ ಕೂಡ ಮಾಡದಿದ್ರ ಆಗೋದಿಲ್ರಿ. ನೀ ಸಾಮರ್ಥ್ಯವಂತಿದ್ದೆ ಅಂತ ಹೇಳಿ ಬಾಯಲ್ಲಿ ತುತ್ತ ಹಾಕೊಂಡು ನೋಡ್ರಿ, ತಾನಾಗೆ ಹೋಗ್ತಿದ್ದೇನು? ಅರೆ ಇದಕ್ಕೂ ಕೂಡ ಅದರದರದೇ ಆದಂಥ ಪ್ರಯತ್ನದ ಅವಶ್ಯಕತೆ ಇದೆ. ಆದರೆ ಧರ್ಮಾತ್ಮನ ಜ್ಞಾನ ಇಂಥದ್ದಿದೆಯಲ್ಲ, ವಿಚಾರ ಮಾಡೋದ್ರೆ ಒಂದಿಷ್ಟ ಪ್ರತ್ಯಕ್ಷ ಆ ಶತ್ರುದಯ ಕುರಿತು ವಿರೋಧದ ಭಾವ ಇದೆ, ಯುದ್ಧ ರಂಗದಲ್ಲಿ ಇದ್ದಾನೆ. ಆ ವಿರೋಧದ ಭಾವದ ಜೊತೆಗೆ ದ್ವೇಷ ಉಕ್ಕುತ್ತಾ ಇದೆ. ಮತ್ತು ಒಳಗಡೆ ಅದರಿಂದ ತನ್ನ ಪ್ರಜೆಗಳ ರಕ್ಷಣೆ ಮಾಡುವ ಕರ್ತವ್ಯದ ಭಾವ ಇದೆ ರೀ. ಅವು ಎರಡೂ ಇರುವೆಳೆದೊಳಗೂ ಕೂಡ ಅವು ಯಾವಾಗ ಅವನ ಜ್ಞಾನದೊಳಗೆ ತಿಳಿದು ಬರ್ತವೆಯೋ, ಇರುವ ಮಾತು ಬೇರೆ ಮತ್ತು ಅವನ ಜ್ಞಾನದ ಜ್ಞೇಯ ಆಗುವ ಮಾತು ಬೇರೆ. ಯಾವಾಗ ಅವನ ಜ್ಞಾನದ ಜ್ಞೇಯ ಆಗ್ತಾವೆಯೋ ಆಗ ಅವನ ಜ್ಞಾನ ಸಹಜ ತಿಳಿಯುವ ರೂಪದಿಂದ ಪರಿಣಾಮ ಮಾಡ್ತಿದೆ. ಹೇಗೆ ತಿಳಿಯುವ ರೂಪದಿಂದ? ಇದೇನು ಜ್ಞೇಯ ಇದೆ, ಇದು ಪರತ್ವವಿದೆ. ಇಷ್ಟು ಕೃತ್ರಿಮ ಇಲ್ರಿ, ನಮ್ಮಲ್ಲೇ ಇದೆ ಈ ಪ್ರಕಾರ ತಿಳ್ಕೊಳ್ಳೋದು ಕೃತ್ರಿಮತೆ. ಆದರೆ ಸಹಜವಾಗಿ ಜ್ಞಾನದ ಪರಿಣಾಮ. ಅದಕ್ಕೆ ಹೇಳೋದ ನೀರು ಕುಡಿಯೋದಕ್ಕಿಂತ ಕೂಡ ಸಹಜ ಇದೆ, ಸುಲಭ ಇದೆ. ಒಂದು ಸ್ವಲ್ಪ ಕೂಡ ಪ್ರಯತ್ನ ಬೇಕಾಗಿಲ್ಲ. ಅರೆ ಅನಂತ ಪುರುಷಾರ್ಥ ಬೇಕಂತ ಹೇಳ್ತಾರೋ, ಮತ್ತೆ ಇಲ್ಲಿ ಪ್ರಯತ್ನ ಬೇಕಿಲ್ಲ ಅಂತೀರಿ. ಅದಕ್ಕೆ ಈ ಶಾದ್ವಾದ ರೂಪದ ಯಾವ ಕಥನ ಇದೆಯಲ್ಲ, ಈ ಕಥನದ ಎಲ್ಲಿ ಯಾವ ಶಬ್ದದ ಯಾವ ಪ್ರಕಾರದ ಭಾವ ಗ್ರಹಣ ಮಾಡೋದು ಯೋಗ್ಯ ಇದೆಯೋ ಆ ಪ್ರಕಾರದ ಭಾವವನ್ನು ಗ್ರಹಿಸ್ತಾ ಹೋದ್ರೆ ಒಂದು ಇನ್ನೊಂದಕ್ಕೆ ವಿರೋಧಿ ಕಥನ ಅನಿಸೋದನೇ ಇಲ್ರಿ. ಯಾಕೆ ಅಂತಂದ್ರೆ ಜಿನವಾಣಿ ಹೇಗಿದೆ? ಪೂರ್ವಾಪರ ವಿರೋಧದಿಂದ ರಹಿತ ಇದೆ. ನಿನ್ನೆ ಹೇಳಿದ್ದು ಒಂದು ಪ್ರಕಾರ, ಇವತ್ತು ಹೇಳ್ತಾ ಇರೋದು ಒಂದು ಪ್ರಕಾರ, ಅಲ್ಲಿ ಹೇಳಿದ್ದು ಒಂದು ಪ್ರಕಾರ, ಇಲ್ಲಿ ಹೇಳ್ತಾ ಇರೋದು ಒಂದು ಪ್ರಕಾರ. ಅರೇ ಒಂದು ಪ್ರಕಾರ ಇದ್ರೂ ಒಂದು ಇನ್ನೊಂದಕ್ಕೆ ಬಾಧೆ ಮಾಡೋದಿಲ್ಲ. ಆದ್ರೆ ಅದು ಪ್ರಯೋಜನಭೂತ ಸತ್ವವನ್ನು ಸಿದ್ಧ ಮಾಡ್ತಿದೆ, ಇದು ಪ್ರಯೋಜನಭೂತ ಸತ್ವವನ್ನು ಸಿದ್ಧ. ಕಥನವನ್ನು ನೋಡಿದರೆ ಒಂದು ಇನ್ನೊಂದಕ್ಕೆ ಮಾರಕ ಕಾಣಿಸ್ತಿದೆ ರೀ, ಒಂದು ಇನ್ನೊಂದರ ವಿರೋಧಿ ಕಾಣಿಸ್ತಿದೆ ರೀ. ಆದರೆ ಕಥನದ ಹಿಂದೆ ಯಾವ ಉದ್ದೇಶ ಇದೆಯಲ್ಲ, ಆ ಉದ್ದೇಶದ ಮೂಲಕ ಕಥನ ನೋಡಿದರೆ ಒಂದು ಇನ್ನೊಂದಕ್ಕೆ ವಿರೋಧಿ ಇಲ್ಲವೇ ಇಲ್ಲರಿ ಅಂಥೇಳಿನ ಪೂರ್ವಾಪದ ವಿರೋಧ ದೋಷದಿಂದ ರಹಿತ ಅಂಥೇಳಿ ಹೇಳಿದರು. ಏನಿದೆ ರೀ, ಪುರುಷಾರ್ಥ ಇದೆ ಏನಿಲ್ಲ, ಅನಂತ ಪುರುಷಾರ್ಥ ಇದೆ ಅಂಥೇಳಿ ಹೇಳ್ತು. ಈಗ ತದ್ವಿರುದ್ಧವಾದಂಥ ಎರಡು ಕಥನ ಇದೆ. ನೀರು ಕುಡಿಯುವುದಕ್ಕಿಂತಲೂ ಸುಲಭ, ಸ್ವಲ್ಪ ಕೂಡ ಅಲ್ಲಿ ಪುರುಷಾರ್ಥ ಬೇಕಿಲ್ಲ, ಪ್ರಯತ್ನ ಬೇಕಿಲ್ಲ ಅಂಥೇಳಿ ಹೇಳ್ತು. ಮತ್ತು ಅನಂತ ಪುರುಷಾರ್ಥದಿಂದ ಈ ಜೀವ ವಿಭಾವವನ್ನು ಗೆಲ್ಲೋ ಸಾಧ್ಯ ಇದೆ ಅಂಥೇಳಿನ ವಿಭಾವಗಳನ್ನು ಯಾರು ಜಯಿಸಿದರೋ ಅವರ ಲೋಕದೊಳಗ ಜಿನವೆಂಬ ಹೆಸರಿಗೆ ಪ್ರಾಪ್ತ ಆದರ್ರೆ, ಅರಹಂತ ಆದರ್ರೆ, ಅರಿಹಂತ ಆದರ್ರೆ. ಇದರದ ತಾತ್ಪರ್ಯ ಏನಿದೆ ಈ ಕಥನದ? ಅನಂತ ಪುರುಷಾರ್ಥ ಬೇಕು, ಅದೇನು ಸಹಜ ಆಗೋದಿಲ್ಲ. ಅರೇ ಪುರುಷಾರ್ಥ ಪ್ರಯತ್ನ ಕೃತ್ರಿಮತೆ ಸ್ವಲ್ಪ ಕೂಡ ಇಲ್ಲ, ಅತ್ಯಂತ ಸಹಜ ಇದೆ. ಎರಡೂ ಕಥನದೊಳಗೆ ಸ್ವೀಕಾರ ಮಾಡೋದ ಅನಂತ ಪುರುಷಾರ್ಥ ಇದೆ. ಒಂದು ಸಲ ಸ್ವೀಕಾರ ಆದ ನಂತರ ಸಹಜ ನಡೀತಾ ಇರ್ತಿದೆ. ಆ ಸ್ವೀಕಾರ ಮಾಡುವುದರೊಳಗೂ ಕೂಡ ಅನಂತ ಪುರುಷಾರ್ಥ ಹೇಗಿದೆ? ಅರೆ ವಿರುದ್ಧ ಮಾರ್ಗದಿಂದ ಮನ್ನಣೆ ಇದೆಯಲ್ಲ, ಅದನ್ನು ಬಿಟ್ಟುಕೊಡೋದು ಕಠಿಣ ಇದೆ. ಬಿಟ್ಟುಕೊಡೋದಂದ್ರೆ
ಅದು ಬಿಟ್ಟು ಹೋಗುವ ಹಾಗೆ ಯಥಾರ್ಥದ ಗ್ರಹಣ ಮಾಡುವುದ ಕಠಿಣ ಇದೆ. ರೂಢಿ ಅನುಸಾರ ರೂಢಿಯ ಮಾತು ಹೇಳಿತ್ತಲ್ಲ, ಒಬ್ಬ ಕಳವು ಮಾಡಲಿಕ್ಕೆ ದಿನನಿತ್ಯವೂ ಕಳವಿನ ಕಸಬಕ್ಕೆ ಹೋಗ್ತಿದ್ದ. ಒಂದು ದಿವಸ ಆ ಡೊಂಬರಾಟದವನ ನೋಡಿದ, ಇವು ಸರಸರ ಅಂಥೇಳಿ ತಾರ ಮೇಲೆ ನಡೀತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಹಾಗಾದ್ರೆ ಇವು ನನ್ನ ಕೆಲಸಕ್ಕೆ ಎಷ್ಟು ಅನುಕೂಲ ಆಗ್ಬೋದು, ಇವನಿಗೊಂದಿಷ್ಟು ಕೊಟ್ರೆ ಇವನ ಮೂಲಕ ನಾ ಎಂಥೆಂಥ ಮನೆ ಗೋಡೆಗಳನ್ನು ಏರಿಸಬಹುದು. ಒಂದು ದಿವಸ ಕರ್ಕೊಂಡು ಹೋದ, ಈ ಗೋಡೆ ಏರ್ಬೋದೇನ? ಏರ್ತೇನೆ ಅಂಥೇಳಿ ಹೇಳಿದ. ಹಾಗಾದ್ರೆ ರಾತ್ರಿ ಬರೋಣ ಅಂಥೇಳಿ ಅಂದ. ರಾತ್ರಿ ಬಂದ ನಂತರ ಅಂಥೇಳಿ ಹೇಳಿದ್ರ, ಭಾರಿ ಸೋಲ್ ಅಂತ ಹೇಳಿದ. ಅಂದ್ರ ಅವ ಏರುವುದ ಸಹಜಿತ್ತನ ಪ್ರಯತ್ನ ಇತ್ತು ಹೇಳ್ರಿ. ಸಹಜಿತ್ತನ ಕಷ್ಟಪೂರ್ವಕ ಏರ್ತಿದ್ದ. ಸಹಜ ಯಾಕೆ ಸಹಜ? ಆ ಢೋಲದ ಸಂಗೀತ. ಹಾಗೆ ಈ ಜೀವಕ್ಕ ಕರ್ಮರೂಪಿ ಢೋಲ್ ಬಾರಿಸುವುದರಿಂದ ರಾಗದ್ವೇಷ ಮಾಡೋದೇನು ಕಷ್ಟ ಇಲ್ರಿ. ಅದು ಇನ್ನೂ ಸತ್ ಇಲ್ಲಿ ತಲುಪೋಕ್ಕಿಂತ ಮುಂಚೆ, ಜೀವದ ಜ್ಞಾನದ ಸ್ಪರ್ಶ ಮಾಡೋಕ್ಕಿಂತ ಮುಂಚೆ ಜ್ಞಾನ ಕಾರ್ಯ ಪ್ರವೃತ್ತ ಆಗ್ತಿದೇನಿಲ್ರಿ. ಕರ್ಮರೂಪದ ಢೋಲು ಬಾರಿಸಿದ ನಂತರ ಜೀವದಲ್ಲಿ ವಿಕಾರ ಆಗುವುದಿಲ್ಲ, ಈಗ ಸಾಧ್ಯನೇ ಇಲ್ಲ. ಹಾಗಾದ್ರೆ ಕರ್ಮರೂಪದ ಢೋಲ್ ಬೇಕಾದಷ್ಟು ಬಾರಿಸಿದ್ರೂ ಕೂಡ ಇವನಲ್ಲಿ ವಿಕಾರ ರೂಪದ ಪರಿಣಮನ ಆಗದೇ ಇರುವ ಸಲುವಾಗಿ ಶಾಂತ ಸ್ಥಿರಚಿತ್ತ ಜ್ಞಾತ ಸ್ವಭಾವ, ಅದರಿಂದ ಎಲ್ಲದರಿಂದ ಯಾವ ಢೋಲು ಬಾರಿಸ್ತಾ ಇದೆಯೋ, ಯಾವ ಸಂಯೋಗದಲ್ಲಿ ಪರಿವರ್ತನೆ ಆಗ್ತಾ ಇದೆಯೋ, ಅದು ಎಲ್ಲದರಿಂದ ಅಸ್ಪೃಷ್ಟ ಇರುವ ಸಲುವಾಗಿ ಇವನದ ಅನಂತ ಪುರುಷಾರ್ಥ ಬೇಕು. ಅನಂತ ಪುರುಷಾರ್ಥ ಅಂತಂದ್ರ ಅದು ಅನಂತ ಬಲನೋ ಅಥವಾ ಅನಂತ ಕಾಲದಲ್ಲಿ ಆಗಿಲ್ಲ ಅಂತಾದರೆ ಎರಡಿದಾವಲ್ಲ. ಅನಂತ ಕಾಲದಲ್ಲಿ ಆಗಿಲ್ಲ ಅಂತಂದ್ರೆ ಅದಕ್ಕೆ ಅನಂತ ಅಂದ್ರೆ ಅನಂತನನ್ನು ನಾವು ಗಾಬರಿ ಅದೀವಿ. ಅಷ್ಟೆಲ್ಲಿದೆ ನನ್ನ ಹತ್ರ ಶಕ್ತಿ, ಅನಂತ ಪ್ರಯತ್ನ ಮಾಡ್ಬೇಕು, ಹೇಗಿದೆ ಹೇಗೆ ಮಾಡೋದ? ಅರೆ ಅನಂತ ಕಾಲದಲ್ಲಿ ಆಗಿಲ್ಲ ಅಂಥೇಳಿ ಅನಂತ ಪುರುಷಾರ್ಥ ಬೇಕು ಅಂತೇಳಿ ಹೇಳಿದ್ರಪ್ಪ. ಹೆದರು ಮಾತ್ರ ಸ್ವಲ್ಪ ಕೂಡ ಇಲ್ಲ. ಅರೆ ಇದು ನಾನಲ್ಲ. ಯಾವುದು ನಾನಲ್ಲ? ನಾನೇ ಜ್ಞಾನ ದೃಷ್ಟಿಯಿಂದ ನೋಡ್ತಾ ಇರೋ ವೇಳೆದೊಳಗೆ ಅದರಲ್ಲಿ ಪರಿವರ್ತನೆ ಆಗ್ತಾ ಇದೆ. ಹಾಗಾದ್ರೆ ಇದು ನಾನಲ್ಲ ಅನ್ನೋದ್ರೊಳಗೆ ಏನು ಪುರುಷಾರ್ಥ ಬೇಕ್ರಿ ಹೇಳ್ರಿ ನೋಡೋಣ. ನಾನೇ ಜ್ಞಾನ ದೃಷ್ಟಿಯಿಂದ ಅವಲೋಕನೆ ಮಾಡ್ತಾ ಇರೋ ವೇಳೆದೊಳಗೆ ಅದು ಬದಲಾವಣೆ ಆಗ್ತಾ ಇದೆಯಲ್ಲ. ಜ್ಞಾನ ದೃಷ್ಟಿಯಿಂದ ಅವಲೋಕನೆ ಮಾಡಿದ್ರ ಹೋದ ವರ್ಷದ ದೇಹ ಸ್ಥಿತಿ ಈಗಿನ ದೇಹ ಸ್ಥಿತಿಯೊಳಗೆ ವ್ಯತ್ಯಾಸ ಇದೆ ಏನಿಲ್ಲ. ಹೋಗಲೇ 10 ವರ್ಷದ ಹಿಂದಿನ ದೇಹ ಸ್ಥಿತಿ ಮತ್ತು ಇವತ್ತಿನ ದೇಹ ಸ್ಥಿತಿಯೊಳಗೆ ವ್ಯತ್ಯಾಸ ಜ್ಞಾನದಿಂದ, ಸ್ಥೂಲ ಜ್ಞಾನದಿಂದ ಕಂಡು ಬರ್ತಿದೆ ಏನಿಲ್ಲ. ಹಾಗಾದ್ರೆ ಯಾವುದು ಕಂಡು ಬಂತಲ್ಲ ವ್ಯತ್ಯಾಸ, ಅರೆ ಅದು ಬದಲಾಗುವಂಥದ್ದಿದೆ. ಆದರೆ ನೋಡುವಂಥವ ನಾನೇನಿದ್ದೇನಲ್ಲ, ನಾನು ಅದೇ ಅವನೇ ಇದ್ದೇನೆ, ಅವನೇ ನಾನು. ಈ ಬದಲಾಗುವಂಥ ಸ್ಥಿತಿ ನನ್ನದಲ್ಲ. 10 ವರ್ಷದ ಹಿಂದೆ ಯಾವುದಿತ್ತೋ ಅದು ನಾನಲ್ಲ, ಇವತ್ತು ಯಾವ ರೀತಿ ಇದೆಯೋ ಅದು ನಾನಲ್ಲ. ಆದರೆ 10 ವರ್ಷದ ಹಿಂದೆ ಕೂಡ ಯಾವ ನೋಡುವ ತಿಳಿಯುವುದು ನನ್ನ ಸ್ವಭಾವ ಇತ್ತೋ ಅದೇ ಸ್ವಭಾವ ಇವತ್ತು ಕೂಡ ಇದೆ. ಅದರೊಳಗೆ ಯಾವ ವಿಪರೀತತೆಯ ಗ್ರಹಣ ನಾನು ಮಾಡ್ತಾ ಇದ್ದೇನೆ ನಾನಾಗಿ ನನ್ನ ಬುದ್ಧಿಯಿಂದ, ಆ ವಿಪರೀತತೆಯ ಗ್ರಹಣ ಮಾಡುವುದನ್ನು ಬಿಟ್ಟು ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಅದು ನಾನಲ್ಲ ಅಂಥೇಳಿ ಒಳಗಿಂದ ಧ್ವನಿ ಬರ್ತಿದ್ದೀರಿ. ಹಾಗಾದ್ರೆ ಆ ಧ್ವನಿ ಬಂದ ನಂತರ ಯಾವುದು ನಾನಲ್ಲವೋ ಅದರ ಕುರಿತಾಗಿ ನನ್ನತನದ ಭಾವವನ್ನು ಬಿಟ್ಟುಕೊಡುವುದರಲ್ಲಿ ಏನು ಪ್ರಯತ್ನ ಬೇಕಾಗಿದೆ ಹೇಳ್ರಿ? ಏನು ಬೇಕಾಗಿದೆ? ಅರೆ ಪ್ರತ್ಯಕ್ಷ ತನ್ನ ಜ್ಞಾನ ಹೇಳಿದ್ರೂ ಕೂಡ ಕಾರ್ಯ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಇದರ ಹೆಸರನ್ನ ಅನಂತ ಕಾಲದೊಳಗಾಗಿಲ್ಲ. ಅದಕ್ಕೆ ಈಗ ಅನಂತ ಪುರುಷಾರ್ಥ ಮಾಡಿದ್ರೆ ಆಗೋದೈತೆ ನೋಡಪ್ಪ. ಅರೆ ನೋಡ್ರಿ, ತಿರಿಯಂಚ ಪ್ರಾಣಿ, ದುರ್ಬಲ ಪ್ರಾಣಿ, ವಿಷ ಸರ್ಪ ಭೇದ ವಿಜ್ಞಾನ ಮಾಡ್ತಿದೆ ಅಂದಮೇಲೆ ಕಷ್ಟ ಹೇಗಿರೋ ಸಾಧ್ಯ ಇದೆ ರೀ? ಕ್ರೂರ ಮೃಗ, ಅಷ್ಟು ಕ್ರೂರ ಅಂತೂ ನಾವಿಲ್ಲ. ನಮ್ಮ ಅಂಗದೊಳಗ
ಪ್ರದೇಶದೊಳಗೇನು ಸರ್ಪದ ಮೈಯೊಳಗೆ ಯಾವ ಪ್ರಕಾರ ವಿಷ ಇದೆ ಆ ಪ್ರಕಾರ ಇಲ್ಲಲ್ಲ. ಅರೆ ಸರ್ಪದ ಮೈಯೊಳಗೆಲ್ಲ ವಿಷ ಇಲ್ರಿ, ಬರೀ ಹಲ್ಲೊಳಗಿದೆ ರೀ, ಹೌದೇನಲ್ರಿ? ಹಲ್ಲಿನೊಳಗಿದೆ. ಅದೇ ಪ್ರಕಾರ ನನ್ನಲ್ಲೇ ಸರ್ವಾಂಗದಲ್ಲ ವಿಕಾರ ಇಲ್ಲ, ವರ್ತಮಾನದ ಒಂದು ಸಮಯದ ಪರ್ಯಾಯದೊಳಗಿದೆ. ಹಾಗಾದ್ರೆ ಆ ಪರ್ಯಾಯವನ್ನು ತೆಗೆದುಹಾಕುವ ಸಲುವಾಗಿ ಏನು ಪುರುಷಾರ್ಥ ಮಾಡೋದಿದೆ ಹೇಳ್ರಿ? ಅದು ತಾನಾಗೆ ಹೋಗೋದಿದೆ. ಹಾಗಾದ್ರೆ ಪುರುಷಾರ್ಥ ಎಲ್ಲಿ ಮತ್ತೆ ಏನು? ಅನಂತ ಪುರುಷಾರ್ಥ ಸ್ವೀಕಾರ ಮಾಡುವ ಸಲುವಾಗಿ, ನಿರ್ಣಯ ಮಾಡುವ ಸಲುವಾಗಿ ಅಂಥೇಳಿ ಹೇಳಿದರು. ಆದ್ರೆ ಅದು ಕೂಡ ತೀರಾ ಅಸತ್ಯ ಇದೆ ಬಾಲಚಂದ್ರಬಾಯಿ, ತೀರಾ ಅಸತ್ಯ. ಯಾಕೆ? ಯಾವ ಪರ್ಯಾಯದೊಳಗೆ ವಿಕಾರ ಆಗಿದೆಯೋ ಬರೇ ಪರ್ಯಾಯದಲ್ಲಿ ಮಾತ್ರ ವಿಕಾರ ಇದೆ, ದ್ರವ್ಯ ಗುಣದಲ್ಲಿ ಇಲ್ಲ, ಪ್ರದೇಶದೊಳಗಿಲ್ಲ. ಮೂಲ ಇದೆ ಅಂದ್ರೆ ಆತ್ಮ ಪ್ರದೇಶದೊಳಗ, ಆತ್ಮ ಪ್ರದೇಶದೊಳಗೆ ವಿಕಾರ ವ್ಯಾಪ್ತಿ ಇದೆಯೋ ಅಥವಾ ಇಲ್ಲ? ಆತ್ಮ ಪ್ರದೇಶದೊಳಗೆ ಆತ್ಮನ ಪರ್ಯಾಯ ವ್ಯಾಪ್ತಿ ಇದೆ. ಆ ಪರ್ಯಾಯದೊಳಗೆ ವಿಕಾರ ಇರೋದರಿಂದ ಆ ವಿಕಾರ ಆತ್ಮ ಪ್ರದೇಶದೊಳಗೆಲ್ಲ ಇದೆ ರೀ. ಹಾಗಾದ್ರೆ ಇಷ್ಟು ಜ್ಞಾನ ನಮಗೆ ಇಷ್ಟು ವರ್ಷದ ಅಧ್ಯಯನದಿಂದ ಆಗಿಲ್ಲ ಅಂತ. ವಿಕಾರ ಎಲ್ಲಿದೆ? ಪರ್ಯಾಯದೊಳಗಿದೆ. ಪರ್ಯಾಯ ಎಷ್ಟಿದೆ? ಒಂದು ಸಮಯದ್ದು ಇದೆ. ಹಾಗಾದ್ರೆ ಪರ್ಯಾಯದೊಳಗಿನ ವಿಕಾರವನ್ನು ಹೋಗಲಾಡಿಸುವ ಸಲುವಾಗಿ ಯಾವ ಪ್ರಯತ್ನ ಮಾಡೋದು ಹೇಳ್ರಿ? ಅದು ಹೋಗತೈತ್ರಿ. ಹಾಗಾದ್ರೆ ಪ್ರಯತ್ನ ಯಾವುದ? ಬಸ್ ಜ್ಞಾನ ದೃಷ್ಟಿಯಿಂದ ಅವಲೋಕನ ಮಾಡಿದ ನಂತರ ಹೋಗುವುದು ಯಾವುದಿದೆಯೋ ಅದು ಹೋಗುವಂಥದ್ದಿದೆ ಅಂಥೇಳಿ ತಿಳಿಯೋದು. ಇದ್ರೊಳಗೆ ಪ್ರಯತ್ನ ಏನು ಬೇಕಾಗಿದೆ ರೀ? ಯಾವುದು ತ್ರಿಕಾಲ ಇರೋದಿದೆಯೋ ಅದು ನಾನಿದ್ದೇನೆ. ಅರೆ ವಾಸ್ತವದಲ್ಲಿ ಅದೇ ನಾನಿದ್ದೇನೆ, ಅದು ನಾನಿದ್ದೇನೆ ಅಂಥೇಳಿ ಅದರೊಳಗೆ ನನ್ನತನದ ಸ್ಥಾಪನೆ ಮಾಡುವುದ್ರೊಳಗೆ ಕಠಿಣತೆ ಏನಿದೆ ಹೇಳ್ರಿ? ಬಾಡಿಗೆ ಮನೆಯೊಳಗೆ ಇದ್ದೇವ್ರೆ, ಈಗ ಸ್ವಂತದ ಮನೆ ಆಯಿತು. ಆ ಬಾಡಿಗೆ ಮನೆಯಿಂದ ಸ್ವಂತದ ಮನೆಯೊಳಗೆ ಬರೋದು, ಬಾಡಿಗೆ ಮನೆ ಇದೆ ಅಂಥೇಳಿ ಮೊದಲು ನಮಗೆ ಸ್ವೀಕಾರ ಇರ್ತದ. ಮನೆ ಕಟ್ತಾ ಇದ್ದೇವೆ ಅನ್ನೋದನ್ನು ಗೊತ್ತಿತ್ತು. ಮನೆ ಇಷ್ಟು ದಿವಸದೊಳಗೆ ಪೂರ್ಣ ಆಗ್ತಿದೆ, ಇಂಥ ದಿವಸ ಗೃಹ ಪ್ರವೇಶ ಇದೆ, ಈ ಪ್ರಕಾರ ಎಲ್ಲವೂ ನಮ್ಮ ಬುದ್ಧಿಯೊಳಗನ್ನ ನಿರ್ಣಯ ಇದೆಯಲ್ಲ. ಹಾಗಾದ್ರೆ ಬಾಡಿಗೆ ಮನೆ ಬಿಟ್ಟು ಹೋಗುವ ವೇಳೆದೊಳಗೆ ಅಥವಾ ಬಿಡುವ ಸಲುವಾಗಿ ಪ್ರಯತ್ನ ಏನು ಮಾಡಬೇಕಾಗಿದೆ? ಏನು ಕಷ್ಟಿದೆ? ಅನಂತ ಪುರುಷಾರ್ಥ ಮಾಡಬೇಕು ಬಾಡಿಗೆ ಮನೆ ಬಿಟ್ಟು ಹೋಗುವ ಸಲುವಾಗಿ? ಇಲ್ಲವೇ ಇಲ್ರಿ. ಅದಕ್ಕೆ ಆ ಕಥನ ಕೂಡ ಏನಿದೆ? ಸರ್ವಥಾ ಅಸತ್ಯ ಇದೆ. ಹಾಗಾದ್ರೆ ಅಸತ್ಯ ಕಥನ ಜಿನಾಗಮದೊಳಗೆ ಸತ್ಯ ಕಥನ ಒಂದೂ ಇಲ್ರಿ. ಅಂತೀರಿ? ಸತ್ಯ ಜಿನಾಗಮವನ್ನು ಬಿಟ್ಟು ಎಲ್ಲೂ ಇಲ್ಲ. ಸತ್ಯ ಒಂದು ಅಂಶ ಕೂಡ ಎಲ್ಲೂ ಹುಡುಕಿದ್ರೆ ಸಿಗೋದಿಲ್ಲ, ಬಸ್ ಜಿನಾಗಮದಲ್ಲಿ ಇದೆ. ಆದ್ರೆ ಜಿನಾಗಮದಲ್ಲಿ ಯಾವ ಪ್ರಕಾರದ ವ್ಯಾಖ್ಯೆ ಪರಿಭಾಷೆಗಳು ಬರ್ತವೆಯೋ ಆ ಪ್ರಕಾರ ಸತ್ಯ ಇಲ್ಲ. ಹಾಗಾದ್ರೆ ಸತ್ಯ ಯಾವ ಪ್ರಕಾರ ಇದೆ? ಸತ್ಯವನ್ನು ದರ್ಶಿಸುವ ಯಾವ ಆ ಜಿನಾಗಮದ ರೀತಿ ಇದೆಯಲ್ಲ, ಆ ರೀತಿಯ ಅವಲಂಬನೆ ಮಾಡಿಕೊಂಡು ನಾವು ಸ್ವಯಂ ಸತ್ಯದ ಅವಲೋಕನೆ ಮಾಡಬೇಕಾಗ್ತದೆ. ಅದು ಮಾಡಿಸುವುದಿಲ್ಲ. ನಿನ್ನೆ ಹೇಳಿದ್ದಿತ್ತಲ್ಲ, ನೀವೇನು ಕಾಳಜಿ ಮಾಡಬೇಡ್ರಿ, ನಿಮಗೆ ಸಮ್ಯಕ್ ದರ್ಶನ ನಾನು ಪ್ರಾಪ್ತ ಮಾಡಿಸಿಕೊಡ್ತೇನೆ ಅಂಥೇಳಿ ಯಾವ ಪ್ರಿಯ ಜನರು ನನಗೆ ಹೇಳೋ ಸಾಧ್ಯ ಇದೆ? ಯಾವ ಸ್ವರ್ಗದ ಭವಾಂತರದ ನನ್ನ ಸಂಬಂಧಿ ಜೀವ ಸ್ವರ್ಗದೊಳಗಿದ್ರ ಯಾವ ಜೀವ ಆ ಪ್ರಕಾರದ ಕಾರ್ಯ ಆ ಒಂದು ಬಲದಿಂದ ಮಾಡಿಕೊಡೋ ಸಾಧ್ಯ ಇದೆ? ಇನ್ನು ಆ ಅರ್ಹಂತ ಅವಸ್ಥೆಯಲ್ಲಿರುವಂಥ ಪ್ರತ್ಯಕ್ಷ ಶ್ರೀಮಂತರ ಪ್ರಭು ಕೂಡ ಒಂದಲ್ಲ ಒಂದು ಭವದ ಸಂಬಂಧಿನ ಅದರಲ್ಲ. ಎಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರ ಮಾಡೋದು ಸಾಧ್ಯ ಇಲ್ಲ. ಆದ್ರೆ ನನ್ನಲ್ಲೇ ನಾನು ಯಾವಾಗ ಯಥಾರ್ಥದ ಅವಲೋಕನ ಮಾಡುವ ರೂಪದ ಕಾರ್ಯ ಸಹಜವಾಗಿ ಮಾಡ್ತೇನೋ ಏನು ಪ್ರಯತ್ನದಿಂದರೆ ನನ್ನಲ್ಲೇ ನಾನು ಸತ್ಯವನ್ನ ಅವಲೋಕನೆ ಮಾಡುವಂಥ ಕಾರ್ಯ ಸಹಜವಾಗಿ ಮಾಡ್ತೇನೋ ಏನು ಪ್ರಯತ್ನ ಪೂರ್ವಕ ಮಾಡ್ತೇನ್ರಿ? ಪ್ರಯತ್ನ ಪೂರ್ವಕ ಅನ್ನೋದು ಒಂದು ಅಪೇಕ್ಷೆ. ಯಾಕೆ? ಇದುವರೆಗೆ ಆ ಕಾರ್ಯ ಮಾಡೇ ಇಲ್ಲಲ್ಲ, ಅದಕ್ಕೆ ಪ್ರಯತ್ನ ಪೂರ್ವಕ. ಸಹಜ ಅನ್ನೋದು ಇನ್ನೊಂದು ಅಪೇಕ್ಷೆ. ಯಾಕೆ? ಅದರಲ್ಲಿ ಆ ಪ್ರಕಾರದ ಯೋಗ್ಯತೆ ಇಲ್ಲದೆ ಹೋದ್ರೆ ಯಾರು ಮಾಡೋ ಸಾಧ್ಯ ಇದೆ? ಇಲ್ಲಿಯವರೆಗೆ ಆ ಪ್ರಕಾರದ ಯೋಗ್ಯತೆ
ನನ್ನ ಪ್ರಗಟ ಜ್ಞಾನದೊಳಗೆ ಸತ್ಯ ಹೇಗಿದೆಯೋ ಹಾಗೆ ನೋಡುವ ತಿಳಿಯುವ ಯೋಗ್ಯತೆನೇ ಬಂದಿಲ್ಲರಲ್ಲ. ಹಾಗಾದರೆ ಯಾವಾಗ ಯೋಗ್ಯತೆ ಬರ್ತಿದೆ ಅವಾಗ ಪ್ರಯತ್ನ ಏನು ಮಾಡೋದಿದ್ದೀರಿ? ಅವಾಗ ಸಹಜ ಆಗ್ತಿದ್ದೀರಿ, ಆವಾಗ ಸಹಜ ಆಗ್ತಿದೆ. ಇನ್ನು ಪ್ರಯತ್ನ ಯಾಕಂದ್ರು ಅರೇ ಅನಂತ ಕಾಲದಿಂದ ಆಗಿಲ್ಲ ಅಂಥೇಳಿ ಯಾವಾಗದ ತಾನಾಗೇ ಆಯ್ತು ಆವಾಗ ಕೂಡ ಪ್ರಯತ್ನದ ಆರೋಪ ಅದರ ಮೇಲೆ ಮಾಡೋದಿದೆ. ಅದರ ಸಲುವಾಗಿ ಜಿನಾಗಮದೊಳಗ ಶಬ್ದಶಃ ಅರ್ಥ ಮಾಡಿದರೆ ಅದರಿಂದ ಕಾರ್ಯ ಆಗುವುದಿಲ್ಲ. ಜಿನಾಗಮದ ಶಬ್ದದೊಳಗಿರುವಂಥ ಯಥಾರ್ಥವನ್ನು ಗ್ರಹಣ ಮಾಡಿದರೆ ಅದರಿಂದನ ಆಯಿತು ಅಂಥೇಳಿ ಹೇಳುವಂಥ ಉಪಚಾರ ಲೋಕದೊಳಗೆ ನಡೆಯೋದು. ಮತ್ತು ಅದನ್ನು ಬಿಟ್ಟ ಬೇರೆ ಯಾವುದರಲ್ಲ ಮೂಲಕನೂ ಸತ್ಯವನ್ನು ನಾವು ಗ್ರಹಣ ಮಾಡೋದು ಸಾಧ್ಯ ಇಲ್ಲ. ಒಂದು ಜಿನಾಗಮದ ವಚನಗಳ ಆಧಾರದಿಂದನ ಅರ್ಥಾತ್ ಅವಲಂಬನೆಯಿಂದನ ದೀರ್ಘ ಸಂಸ್ಕಾರದಿಂದನ ನಾವು ಸತ್ಯದ ಅವಲೋಕನೆ ಮಾಡುವ ಸಾಧ್ಯತೆ ಇದೆ. ಮತ್ತು ಇನ್ನು ಇದನ್ನು ಸಹಜಕ್ಕೆ ಯಾಗ ಕೊಂಡೊಯ್ಯೋದ ಅಂತಂದ್ರೆ ಯಾವ ಪರ್ಯಾಯದೊಳಗ ಸತ್ಯವನ್ನು ಹೇಗಿದೆಯೋ ಹಾಗೆ ತಿಳಿಯುವಂಥ ಯೋಗ್ಯತೆ ನನ್ನ ಜ್ಞಾನದ ಪರ್ಯಾಯದೊಳಗೆ ಬರ್ತಿದೆಯೋ ಅದರ ಹಿಂದಿನ ಅನೇಕ ಪರ್ಯಾಯಗಳಲ್ಲಿ ಅದಕ್ಕೆ ಅನುಕೂಲವಾದಂಥ ಪರಿಣಮನ ಆಗ್ತಾ ಇರ್ತಿದೆ. ಆ ಪರಿಣಮನದ ಸಮಯದೊಳಗ ಜಿನವಾಣಿ ನಿಮಿತ್ತ ಇರ್ತಿದೆ, ಅವಲಂಬನದ ರೂಪದಲ್ಲಿ. ಅದಕ್ಕೆ ಲೋಕದ ಇದೆಲ್ಲ ವ್ಯವಸ್ಥೆಯನ್ನ, ಸಹಜ ವ್ಯವಸ್ಥೆಯನ್ನ, ಸ್ವಾಭಾವಿಕ ವ್ಯವಸ್ಥೆಯನ್ನ ತಿಳಿಯುವ ಸಲುವಾಗಿ ನಮ್ಮಲ್ಲೇ ಒಂದು ಸ್ವಲ್ಪ ಏನಾಗಬೇಕು, ಮತ್ತೆ ಏನಾರೇ ಆಗಬೇಕಂತೀರಲ್ಲ, ಏನಾಗಬೇಕು, ಆಗಬೇಕಾದದ್ದು ಒಂದೇ ಇದೆ. ಅನಾದಿ ಕಾಲದ್ದು ಯಾವ ಕರ್ತೃತ್ವದ ದುರಾಗ್ರಹ ಇದೆಯಲ್ಲ, ಅದು ಆಗಮದ ಅಭ್ಯಾಸದ ಬಲದಿಂದ ತಾನಾಗಿ ಶಿಥಿಲ 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 ದರ್ಪಣದಾಗ ಕಾಣಿಸ್ತಲ್ಲ ಚಿತ್ರ ನೀ ಪದಾರ್ಥ ಅದು ದರ್ಪಣದ ಸ್ವಚ್ಛತಾ ಇದೆ ಅಂದು ಸಹ ನಾವು ಅದು ನೀ ವಸ್ತು ತೆಗೆಸಲಾಗದೆ ಸಾದಾ ಈಗ ಚಿನ್ಮಯದಾಗ ಸಹ ಎರಡು ವಸ್ತು ಕಾಣಿಸಿದ್ರೆ ನಾವು ತೆಗೆಯೋದು ಚಲೋ ಮಾಡ್ತೀವಿ. ಕೇವಲ ಪೂರ ಎಲ್ಲ ದರ್ಪಣ ಸ್ವಚ್ಛತೆ ನಿರ್ಮಾಣ ಆಗೈತೆ ಅವಾಗ ಹೆಂಗೆ ಜೀವ ಇರ್ತಾನೆ ಅದೇ ಇರಲಿ. ಅರೆ ಕೇವಲಿ ನಮ್ಮ ದೃಷ್ಟಿ ಇವೆಲ್ಲ ಕಥನ ಅಂತೇಳಿ ಹೇಳ್ತಲ್ಲ, ತೆಗೆಯೋದು ದೃಷ್ಟಿಯೊಳಗಿನ ತೆಗೆದು ಬಿಡೋದು, ಅದರ ಕಡೆದ ದೃಷ್ಟಿ ತೆಗೆಯೋದು ಎಲ್ಲ ಕಥನದವ್ರಿ, ಎಲ್ಲ ಕಥನದವು. ಅದರ ಸಲುವಾಗಿ ಕಾರ್ಯಕ್ಕೆ ಇನ್ನೊಂದು ಯಾವ ಪ್ರಕಾರದ ಅರೆ ಭಾಳ ಅದ್ಭುತ ಮತ್ತು ಪರಮ ಸ್ವತಂತ್ರ ಒಂದು ದ್ರವ್ಯದೊಳಗ ಯಾವುದು ಒಂದು ಸಮಯದ ವಿಕಾರಿ ಪರ್ಯಾಯ ಇದೆಯೋ ಆ ವಿಕಾರಿ ಪರ್ಯಾಯ ನಿರ್ವಿಕಾರಿ ಪರ್ಯಾಯವನ್ನು ತಡೆಯುವುದಿಲ್ಲ. ಯಾವುದು ನಿರ್ವಿಕಾರಿ ಪರ್ಯಾಯ ಇದೆಯೋ ಅದು ವಿಕಾರಿ ಪರ್ಯಾಯವನ್ನು ದೂರ ಸರಿಸಿ ತಾನು ಬರುವುದಿಲ್ಲ. ಅದು ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಿದೆ, ಇದು ತನ್ನ ಪಾಡಿಗೆ ತಾನು ಬರ್ತಾ ಇದೆ. ಇದರ ದೃಷ್ಟಿಯೊಳಗೆ ಅರೇ ನಿರ್ವಿಕಾರಿ ಪರ್ಯಾಯದ ದೃಷ್ಟಿಯೊಳಗ ವಿಕಾರಿ ಪರ್ಯಾಯದ ಸತ್ತಾನೇ ಇಲ್ರಿ. ವಿಕಾರಿ ಪರ್ಯಾಯ ಎಲ್ಲಿ ವಿಕಾರ ರೂಪದಿಂದ ವ್ಯಾಪ್ತ ಇದೆ, ರಾಜ್ಯ ಮಾಡ್ತಾ ಇದೆ, ಅಲ್ಲಿ ನಿರ್ವಿಕಾರಿ ಪರ್ಯಾಯದ ಭಯ ಕಿಂಚಿತ ಮಾತ್ರ ಕೂಡ ಇಲ್ಲ. ವಿಕಾರಕ್ಕೆ ನಿರ್ವಿಕಾರದ ಭಯ ಇಲ್ರಿ. ಏನು ಹೇಳ್ತು, ಅಷ್ಟು ನಿರ್ಭಯವಾಗಿ ರಾಜ್ಯ ಮಾಡ್ತಿದೆ ಅದು ವಿಕಾರ. ನಿರ್ವಿಕಾರಕ್ಕೆ ವಿಕಾರಿಯ ಭಯ ಇಲ್ಲ, ಈ ಮಾತಿಲ್ಲ. ವಿಕಾರಿ ಪರ್ಯಾಯಕ್ಕೆ ನಿರ್ವಿಕಾರಿ ಪರ್ಯಾಯದ ಭಯ ಯಾವಾಗ ಬರ್ತಿತ್ತು, ಯಾವಾಗ ನನ್ನ ರಾಜ್ಯವನ್ನು ಕಸ್ಕೊಳ್ತಿದೆ ಮಾತನೇ ಇಲ್ಲ. ಅದು ನಿರ್ಭೀತವಾಗಿ ರಾಜ್ಯ ಮಾಡ್ತಿದೆ. ಇನ್ನು ಯಾವಾಗ ನಿರ್ವಿಕಾರಿ ಪರ್ಯಾಯ ಬರ್ತಿದೆಯಲ್ಲ ಅದರ ಅಂತರಂಗದೊಳಗೆ ಸ್ವಲ್ಪ ಕೂಡ ಅಲ್ಲಿ ವಿಕಾರ ಇತ್ತಂದ್ರೆ ಏನು ಮಾಡೋದ ಅನ್ನೋ ಮಾತನೇ ಇಲ್ಲ. ಅದರ ದೃಷ್ಟಿಯೊಳಗೆ ವಿಕಾರದ ಸತ್ತಾದ್ದನ ಸ್ವೀಕಾರ ಇಲ್ರಿ. ಹೀಗಿರುವ ವೇಳೆದೊಳಗ ವಿಕಾರವನ್ನು ಯಾರು ತೆಗೆದಾಕವ್ರು? ಯಾವುದು ಸ್ವಯಂ ವಿಕಾರ ರೂಪ ಆಗಲಿಲ್ಲ, ನಿರ್ವಿಕಾರ ರೂಪ ಆಗಬೇಕಾಗಿಲ್ಲ, ಆ ಜ್ಞಾನ ತೆಗೆದು ಹಾಕೋದು. ಅರೆ ಅದಕ್ಕೆ ಅದರಿಂದನೂ ಏನು ಮತ್ಲಬಿಲ್ಲ, ಇದರಿಂದನೂ ಏನು ಮತ್ಲಬಿಲ್ಲ. ವಸ್ತು ವ್ಯವಸ್ಥೆ ಬಹಳ ಅದ್ಭುತ. ತಿಳಿಯಿತು ಅಂತಂದ್ರೆ
ಈ ಜೀವದ ದಿಕ್ಕ ಬದಲಾವಣೆ ಆಗುತ್ತಿದೆ. ಈ ಜೀವದ ಅನುಭೂತಿ, ಈ ಜೀವದ ದುರಾಗ್ರಹ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗಿ ಈ ಜೀವ ಆ ಮೋಕ್ಷ ಮಾರ್ಗದೊಳಗೆ ಸ್ವಾಧೀನ. ಅದೇ ಉಪಸರ್ಗ ಆಯ್ತಂದ್ರೆ ಏನು ಮಾಡೋದು? ಆಹಾರದ ವಿಧಿ ಯಾರಿಗೆ ಗೊತ್ತಿಲ್ಲದಿದ್ರೆ ಏನು ಮಾಡೋದು? ದೇಹದೊಳಗೆ ರೋಗ ಬಂತಂದ್ರೆ ಏನು ಮಾಡೋದು? ವಿಚಾರ ಮಾಡ್ತಾರೆ ಅವರ. ಹಾಗಾದ್ರೆ ನಾವು ಯಾಕೆ ವಿಚಾರ ಮಾಡ್ತೀವಿ? ನೇಮ್ ತೊಗೊಂಡು ಒಂದು ನಾಳೆ ಯಾರಿಗೆ ನಮ್ಮ ನೇಮ್ ಭ್ರಷ್ಟ ಮಾಡಿರಂದ್ರೆ ನಿನ್ನ ನಿಯಮ ಭ್ರಷ್ಟ ಮಾಡುವಂಥವ್ರು 3 ಲೋಕದೊಳಗೆ ಯಾರೂ ಇಲ್ಲ. ಇದು ವಿಶ್ವಾಸ ಯಾಕೆ ನಮಗಾಗುದಿಲ್ರಿ? ನನ್ನ ನಿಯಮ ಭ್ರಷ್ಟ ಆದ್ರೆ ನನ್ನಿಂದ ಆಗ್ತಿದೆ, ನನ್ನ ನಿಯಮದ ಪರಿಪಾಲನೆ ಆದ್ರೆ ನನ್ನಿಂದ ಆಗ್ತಿದೆ, ನನ್ನಿಂದನೇ ಆಗೋದಿದೆ. ಅವರು ಯಾರು ವಿಚಾರ ಮಾಡಿದಾರೆ? ಶ್ರಾವಕರನ್ನೆಲ್ಲ ಸಭೆ ಸೇರಿಸಿ ನಾನು ಈ ಪ್ರಕಾರ ಮುನಿ ದೀಕ್ಷಾ ತಗೊಳ್ಳೋದೇನು ಅಂಥೇಳಿ ಹೇಳಬೇಕಾಗ್ತಿದ್ದೀರಿ. ಅರೆ ಆದಿದೇವ ಯಾಕೆ ಹೇಳಲಿಲ್ಲ? ತಾನೇ ನಿರ್ಮಾಣ ಮಾಡಿದಂಥ ಕರ್ಮಭೂಮಿ ಇತ್ತರಿ, ಅಲ್ಲಿ ಯಾಕೆ ಕಲಿಸಿಕೊಡ್ಲಿಲ್ಲ ಆಹಾರದ ವಿಧಿಯನ್ನ, ಮುನಿ ಜೀವನದ ಸ್ವರೂಪವನ್ನ? ಅವರು 4000 ದೊರೆಗಳ ದೀಕ್ಷಾ ತಗೊಂಡ್ರಲ್ಲ, ಅವರಿಗೆ ಕೇಳಿದ್ರು ನಿಮ್ಗೇನು ಗೊತ್ತಿದೆ ದೀಕ್ಷಾ ಅಂದ್ರೆ, ನೀವು ಯಾಕೆ ತಗೋಕದಿರಿ ಅಂಥೇಳಿ ಕೇಳಿದ್ರು. ದೀಕ್ಷಾ ಅಂದ್ರೆ ಹೀಗಿರ್ತಿದೆ ನೋಡಪ್ಪ, ನಾನು ಅದಕ್ಕೆ ಮುಂದಾಳತ್ವ ವಹಿಸ್ತಾ ಇದ್ದೇನೆ, ನಿಮಗೆಲ್ಲ ಗೊತ್ತಿದ್ರೆ ಬರೀ ನನ್ನ ಜೊತೆ, ಇಲ್ಲ ಅಂತಂದ್ರೆ ಕಲ್ಕೋರಿ ಅಂಥೇಳಿ ಹೇಳಿದ್ರು. ಮತ್ತು ಅವರು ಮತಿ ಶ್ರುತ ಅವಧಿ ದೀಕ್ಷಾ ಧಾರಣ ಮಾಡ್ತಾ ಇದ್ದಾಗೆ ಮನಃಪರ್ಯಯ ಜ್ಞಾನಿ ಇದೆಲ್ಲ ಇದ್ದು ಉಪಯೋಗ ಏನ್ರಿ? ಏನು ಮಾಡಿದರೆ ಅವರು ಪರದೊಳಗೆ ಕಾರ್ಯ? ಯಾಕೆ ಮಾಡಲಿಲ್ಲ? ಅದರಿಂದ ಧರ್ಮ ಭ್ರಷ್ಟ ಆಯ್ತೇನ? ಇದು ಮಾತಿದೆ. ಧರ್ಮ ಮಾರ್ಗ ಕಲಂಕಿತ ಆಯ್ತೇನ? ಅರೆ ಇಷ್ಟು ದಿವಸ 18 ಕೋಟಾಕೋಟಿ ಸಾಗರೋಪಮದವರೆಗೆ ಭೋಗ ಭೂಮಿ ಇತ್ತು. ಈಗ ನಾನು ಧರ್ಮಭೂಮಿ, ಕರ್ಮಭೂಮಿ ಅಥವಾ ಧರ್ಮದ ಆರಂಭ, ಮೋಕ್ಷ ಮಾರ್ಗದ ಆರಂಭ ಮಾಡ್ತಾ ಇದ್ದೇನೆ. ನಾನು ಆರಂಭ ಮಾಡುವ ವೇಳೆದೊಳಗನ ಈ ಪ್ರಕಾರದೆಲ್ಲ ಕಲಂಕ, ಈ ಪ್ರಕಾರದೆಲ್ಲ ವ್ಯತ್ಯಯ ದೋಷ ಬಂತು ಅಂತಂದ್ರ ಇನ್ನೂ 24ನೇ ತೀರ್ಥಂಕರವರೆಗೆ ಧರ್ಮ ಹೇಗೆ ಉಳಿಯೋದ? ಧರ್ಮದ ಚಿಂತೆ ನಿಮಗಿದೆ ರೀ, ಅವರಿಗಿರಲಿಲ್ಲ. ಚಿಂತೆ ನಿಮಗಿರುವುದರಿಂದ ಧರ್ಮದ ಪ್ರಚಾರ ಪ್ರಸಾರ ಅಂಥೇಳಿನ ಮೂಲ ಉದ್ಯಮ ಶುರು ಮಾಡ್ತೀರಿ. ಇದೇನಿಲ್ರಿ ಪ್ರಚಾರ ಪ್ರಸಾರ? ಎಲ್ಲಿ ಪ್ರಚಾರ, ಎಲ್ಲಿ ಪ್ರಸಾರ? ಆದಿದೇವ ಎಲ್ಲಿ ಮಾಡಿದ್ರು? ಆದಿದೇವನ ಮನ್ಯಸ್ಸವೇನಿಲ್ಲವ? ಧರ್ಮದ ಆದಿ, ಯುಗದ ಆದಿ, ಈ 24 ತೀರ್ಥಂಕರರ ಧರ್ಮ ಪರಂಪರೆಗೆ 1 ಕೋಟಾಕೋಟಿ ಸಾಗರೋಪಮದ ವರೆಗೆ ಧರ್ಮದ ಯಾವ ಒಂದು ಮಾರ್ಗ ನಡೀತೋ ಅದಕ್ಕೆಲ್ಲ ಆದಿ ಪುರುಷ ಆದಿದೇವರೇ. ಅವರು ವಿಚಾರ ಮಾಡಲಿಲ್ಲ. ಅದನ್ನು ವಿಚಾರ ನಾವು ಮಾಡ್ತೀವಂದ್ರೆ ಅವ್ರಿಗಿಂತ ಬಹಳ ದೊಡ್ಡವರಲ್ಲ ನಾವು. ನಮ್ಮ ಉದಾತ್ತ ವಿಚಾರ, ನಮ್ಮ ವಿಚಾರದಲ್ಲಿ ನಾವು ಎಷ್ಟು ಉದಾತ್ತತೆ ರೀ, ಅವರಿಗಿಲ್ಲಾಗಿತ್ತು. ಇದು ಉದಾತ್ತತೆ ಅನ್ನೋದು ಅಥವಾ ಅಜ್ಞಾನ ಅನ್ನೋದು, ಕರ್ತೃತ್ವ ಅನ್ನೋದು, ಧರ್ಮ ಅನ್ನೋದು, ಸಹಜತೆ ಅನ್ನೋದು ಏನು ಕೃತ್ರಿಮತೆ ಅಧರ್ಮ ಅನ್ನಬೇಕಾಗೋದ್ರೆ ಏನೂ ಆಗೋದಿಲ್ಲ. ಸ್ವಾಧ್ಯಾಯದಿಂದ ಧರ್ಮ ಉಳಿತಿದೆ, ಮಂದಿರದಿಂದ ಧರ್ಮ ಉಳಿತಿದೆ, ತೀರ್ಥಕ್ಷೇತ್ರಗಳಿಂದ ಧರ್ಮ ಉಳಿದಿದೆ. ಧರ್ಮಾತ್ಮನಲ್ಲೇ ಧರ್ಮ ತ್ರಿಕಾಲ ಇದೆ ರೀ. ಧರ್ಮಾತ್ಮ ಅರ್ಥಾತ್ ಧರ್ಮಿಯಾದಂಥ ಆತ್ಮನಲ್ಲೇ ಮತ್ತು ಅವನ ಆಶ್ರಯ ಮಾಡಿದ ನಂತರ ಆ ಧರ್ಮಕ್ಕೆ ಯಾವುದರದ್ದು ವಿರೋಧ ಬರುವುದಿಲ್ಲ, ಯಾವುದರಿಂದನೂ ಅದಕ್ಕೆ ಬಾಧೆ ಬರುವುದಿಲ್ಲ, ಯಾರೂ ಅದನ್ನು ನಾಶ ಮಾಡೋದು ಸಾಧ್ಯ ಇಲ್ಲ. ಉಪಸರ್ಗ ಮಾಡಿದ್ರೆ ಆ ಧರ್ಮದ ಮೇಲೆ ಮಾಡ್ತಾರೋ ಅಥವಾ ಧರ್ಮಕ್ಕೆ ಅನಾದಿ ಕಾಲದಿಂದ ಯಾವುದು ಬಾಧಕಿತ್ತು ಆ ಶರೀರದ ಮೇಲೆ ಮಾಡ್ತಾರೆ. ನನ್ನ ಧರ್ಮಕ್ಕೆ ಅನಾದಿ ಕಾಲದಿಂದ ತಡೆಯೊಡ್ಡಿ ನಿಂತಿರೋದು ಯಾವ್ದ? ನನ್ನ ಶರೀರನಲ್ಲ. ಹಾಗಾದ್ರೆ ಆ ಶರೀರದ ಮೇಲೆ ಉಪಸರ್ಗ ಮಾಡ್ತಾರಂದ್ರ ಅವರು ಉಪಕಾರ ಮಾಡ್ತಾರೇನು ಉಪಸರ್ಗ ಮಾಡ್ತಾರ್ರಿ? ಹಾಗಾದ್ರೆ ಉಪಸರ್ಗ ಆಯ್ತು ಅಂಥೇಳಿ ಹೇಳೋದು ವ್ಯವಹಾರ ಕಥನ ಅಥವಾ ವಾಸ್ತವಿಕ ರೀ? ಹೇಳ್ರಿ. ಜಿನಾಗಮದಲ್ಲಿ ಯಾವ ಬೇಕಾದ ಕಥನ ನೀವು ವಾಕ್ಯಗಳನ್ನು ಬರ್ಕೊಂಡು ಬರ್ರಿ, ಅದು ಅಸತ್ಯ ಹೇಗ ಅನ್ನೋದು ನಾನು ಹೇಳ್ತೇನೆ. ಅಮೃತಚಂದ್ರ ಆಚಾರ್ಯರ ವಾಣಿಯನ್ನ ಸತ್ಯ ಮಾಡ್ತೇನೆ. ಏನು ಹೇಳಿದ್ರವ್ರ? ಅಬುಧಶ್ಯ ಬೋಧನಾರ್ಥಂ ಮುನೀಶ್ವರ ದೇಶಯಂತಿ ಅಭೂತಾರ್ಥ.
अभूतार्थದ कथन ಮಾಡ್ತಾರೆ. मुनिराज अज्ञानी को समझाने के लिए असत्यार्थ जो व्यवहार है उसका उपदेश देते हैं. ಉಪದೇಶದೊಳಗೆ ಸತ್ಯ ಇರುವುದಿಲ್ಲ. ಜ್ಞಾನದ ಸತ್ಯ ದೃಷ್ಟಿ ಪ್ರಕಟ ಆದ ನಂತರ ವಸ್ತು ವ್ಯವಸ್ಥೆಯ ಸತ್ಯತೆ ಕಂಡು ಆಗಮದ ಅಭ್ಯಾಸ ಮಾಡುವುದಿಲ್ಲ ಅನ್ನೋ ಮಾತನೇ ಇಲ್ಲ. ಆಗಮದ ಅಭ್ಯಾಸ ಮಾಡದ ವಿನಃ ಈ ಪ್ರಕಾರದ ದೃಷ್ಟಿ ಬರೋದನೇ ಇಲ್ಲ. ಈ ಪ್ರಕಾರದ ದೃಷ್ಟಿ ಆಗಮದಿಂದ ಬಂದೇ ಇಲ್ಲ. ಏನ್ ಹೇಳ್ತು? ಆಗಮದಿಂದ ಈ ಪ್ರಕಾರದ ದೃಷ್ಟಿ ಬರೋದನೇ ಇಲ್ಲ, ಬಂದೇ ಇಲ್ಲ. ಆದ್ರೆ ಆಗಮದ ಅಭ್ಯಾಸ ಇಲ್ಲದ ಈ ಪ್ರಕಾರದಂತ ಈ ಪ್ರಕಾರದ ವಚನ, ಈ ಪ್ರಕಾರ ವಸ್ತುವನ್ನು ನೋಡುವಿಕೆ ಸಾಧ್ಯನೇ ಇಲ್ಲ. ನಿಮಿತ್ತದ ಕಥನ ಅರೆ ಜಯಚಂದ್ ಚಾವ್ಡಾ ಹೇಳಿರನಿಲ್ರಿ, ನಿಮಿತ್ತವನ್ನ ಎಲ್ಲರೂ ತಿಳಿತಾರೆ. ವ್ಯವಹಾರದ ಕಥನ ವ್ಯವಹಾರ ಅನ್ರಿ ಅಥವಾ ನಿಮಿತ್ತದ ಕಥನ ಅನ್ರಿ ಎಲ್ಲರೂ ತಿಳಿತಾರೆ ಅಂಥೇಳಿ ಅದು ಅನಾದಿ ಕಾಲದಿಂದ ಸಂಸ್ಕಾರನೂ ಇದೆ. ಇಲ್ಲಿ ಪ್ರತ್ಯಕ್ಷ ಎಲ್ಲರೂ ಸುಲಭವಾಗಿ ತಿಳಿತಾರೆ, ಪರಸ್ಪರರಲ್ಲಿ ಆಚಾರ್ಯತ್ವ ಮಾಡ್ತಾರೆ. ಮತ್ತು ಜಿನಾಗಮದಲ್ಲಿ ಕೂಡ ಹಸ್ತಾವಲಂಬನ ಅಂಥೇಳಿ ಬಹಳಷ್ಟು ವ್ಯವಹಾರದ ಕಥನ ಬರ್ತಿದೆ. ಇಷ್ಟೆಲ್ಲ ಉದ್ದ ಹೇಳಿದ ನಂತರ ಕೊನೆಗೊಂದು ಅರ್ಧ ವಾಕ್ಯ ಹೇಳ್ತಾರೆ, ಪರಂತು ಉಸ್ಕಾ ಫಲ ಸಂಸಾರ. ಪರಂತು ಅಂದಮೇಲೆ ಮುಗೀತು. ಅಪ್ಪಾಜಿ ಹೇಳ್ತಾರೆ ಪರಂತು ಒಂತು ಅಂತಂದ್ರೆ ಈಗೇನು ಹೇಳಿತಾನೆ ಅದೆಲ್ಲ ಅಸತ್ಯ ಅಂತೇಳಿ ತಿಳ್ಕೊಂಡು ಬಿಡುವುದು. ಆದರೆ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಪರಂತು ಶಬ್ದ ಎಷ್ಟು ಬಾರಿ ಬಂದಿದೆ ಅನ್ನೋದು ಹೇಳ್ತಿದ್ದಾರೆ ಅವರ. ಇಸ್ಕಾ ವಿವೇಚನ ಆಗೇ ಕರೆಂಗೆ ಅಂಥೇಳಿ 12 ಬಾರಿ ಹೇಳಿದ್ದಾರೆ. 600 ಮತ್ತ ಮೇಲೆ ಅಂದ್ರೆ ಸಂಖ್ಯೆ ಅಷ್ಟು ಬಾರಿ ಪರಂತು ಬಂದಿದೆ. ಎಲ್ಲ ಕಥನ ಅಸತ್ಯ 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 ಅಸತ್ಯ. ಜಿನವಾಣಿಯನ್ನು ನಂಬಿದ್ರೆ ಏನೂ ಆಗುವುದಿಲ್ಲರಿ. ಜಿನವಾಣಿಯನ್ನು ನಂಬದೇ ಇದ್ರೆ ಭವ ಪರಂಪರೆಯ ಕೊನೆ ತಲುಪೋದನ್ನ ಸಾಧ್ಯ. ಹೀಗಿದೆ ನೋಡ್ರಿ, ನಿಮಿತ್ತದಿಂದ ಕಾರ್ಯ ಏನೂ ಆಗೋದಿಲ್ಲ. ಆದ್ರೆ ಜಿನವಾಣಿ ವೀತರಾಗದೆ ನಿರ್ಗ್ರಂಥ ಗುರು ರೂಪದ ನಿಮಿತ್ತದ ಅಭಾವದೊಳಗೆ ಈ ಜೀವಕ್ಕ ಧರ್ಮದ ಸ್ವರೂಪ ತಿಳಿದು ಬರೋ ಸಾಧ್ಯ. ನಿಮಿತ್ತದಿಂದ ಏನೂ ಆಗುವುದಿಲ್ಲ. ಇದರ ಅರ್ಥ ಏನ? ಅವರು ನಮ್ಮ ಕಾರ್ಯ ಮಾಡಿಕೊಡುವುದಿಲ್ಲ. ಆದರೆ ಕಾರ್ಯ ಹೇಗಾಗ್ತಿದೆ ಅನ್ನೋದು ಹೇಳ್ತಾರೋ ಅದನ್ನು ನಾವೇ ತಿಳಿಬೇಕಾಗ್ತಿದೆ. ಗುರು ಶಾಲಾ ಕಾಲೇಜಲ್ಲಿ ಕೂಡ ಗುರು ಎಷ್ಟೇ ಚತುರ ಇದ್ರೂ ಯಾವುದೇ ರೀತಿಯಿಂದ ಅದನ್ನ ಪ್ರತಿಪಾದನೆ ಬಿಡಿಸಿ ಹೇಳ್ತಾ ಇದ್ರೂ ಕೂಡ ಯಾವನೋ ವಿದ್ಯಾರ್ಥಿಯ ಮಸ್ತಿಷ್ಕದೊಳಗೆ ಅದನ್ನು ತುಂಬೋ ಸಾಧ್ಯ ಇಲ್ರಿ. ಯಾವನೋ ವಿದ್ಯಾರ್ಥಿಯ ಬುದ್ಧಿಯನ್ನು ಆ ರೂಪದಿಂದ ಪರಿಣಮನ ಮಾಡೋ ಸಾಧ್ಯ ಇಲ್ಲ. ವಿದ್ಯಾರ್ಥಿ ಸ್ವಯಮೇವ ಗುರು ತಿಳಿಸಿಕೊಡ್ತಾ ಇರುವೆಳದೊಳಗ ಏನು ಹೇಳ್ತಾ ಇದ್ದಾರೆ ಅದನ್ನು ಲಕ್ಷ್ಯ ಇಟ್ಟು ಗುರುವಿನ ಅಭಿಪ್ರಾಯ ತಿಳ್ಕೊಳ್ಬೇಕಾಗೋದ್ರಿ. ಬರೀ ತಿಳ್ಕೊಂಡ್ರೆ ಆಯ್ತೇನ್ರಿ? ಅಲ್ಲಿ ವಿದ್ಯಾರ್ಥಿಗೆ ಬರೀ ತಿಳ್ಕೊಂಡ್ರೆ ಆಗಲಿಲ್ಲ. ಅದರದ ಸ್ಮರಣೆ ಚಿಂತನೆ ಅದನ್ನೆಲ್ಲ ಮಾಡಬೇಕಾಗೋದು. ಮತ್ತು ಪರೀಕ್ಷೆಯಲ್ಲಿ ಅದನ್ನು ಬರೀಲೂ ಬೇಕಾಗೋದ್ರಿ. ಸರಿ, ಅದೇ ಪ್ರಕಾರ ಇಲ್ಲಿಯೂ ಕೂಡ ವೀತರಾಗಿ ನಿರ್ಗ್ರಂಥ ಗುರುಗಳು ಹೇಳ್ತಾ ಇರುವಂಥ ಸ್ವತತ್ವ, ಪರತತ್ವ, ತ್ರಿಕಾಲಿ ಜ್ಞಾನ, ಕ್ಷಣವರ್ತಿ ರಾಗ ಇವುಗಳನ್ನು ಸ್ವಯಂ ನಾವು ಗುರುಗಳು ಯಾವ ರೀತಿ ಹೇಳಿದಾರೋ, ಜಿನಾಗಮದಲ್ಲಿ ಯಾವ ರೀತಿ ಹೇಳಿದಾರೋ ಅದೇ ಪ್ರಕಾರ ಅದನ್ನು ತಿಳ್ಕೊಳ್ಬೇಕಾಗೋದು, ನೋಡಬೇಕಾಗೋದು. ಬರೀ ಜಿನವಾಣಿಯ ಅವಲಂಬನೆ ಮಾಡಿದ ನಂತರ ಅಥವಾ ಗುರುವಿನ ಎದುರಿಗಿರುವೆಳದೊಳಗೆ ತಿಳ್ಕೊಂಡ್ರೆ ಆಗಲಿಲ್ಲ. ಆ ವಿದ್ಯಾರ್ಥಿ ಯಾವ ಪ್ರಕಾರ ಬುದ್ಧಿಯೊಳಗೆ ಗ್ರಹಣ ಮಾಡ್ತಾನೆ, ಅದನ್ನು ಸ್ಮರಣೆಯಲ್ಲಿ ಇಟ್ಕೊಳ್ತಾನೆ, ಆ ಪ್ರಕಾರ ನಾವು ಬುದ್ಧಿಯೊಳಗೆ ಗ್ರಹಣ ಮಾಡಬೇಕಾಗೋದು. ಕಾಲಕ್ಕೆ ಯಾವಾಗ ಪ್ರಸಂಗ ಪ್ರಯೋಗ ಮಾಡೋದಿರ್ತಿದೆಯೋ ಆವಾಗ ಅದು ಸ್ಮರಣೆಗೆ ಬರಬೇಕು. ಮತ್ತು ಕೊನೆಗೆ ಯಾವಾಗ ಇಲ್ಲಿ ಧರ್ಮದ ಗ್ರಹಣ ಮಾಡುವಂಥ ಪ್ರತ್ಯಕ್ಷ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡುವಂಥ ಅಥವಾ ದೇಹ ವಿಯೋಗದಂಥ ಪರೀಕ್ಷೆಯ ಸನ್ನಿವೇಶ ಬರ್ತಿದೆಯೋ ಆವಾಗ ಅದನ್ನು ಯಥಾರ್ಥ ರೀತಿಯಿಂದ ಉಪಯೋಗ ಮಾಡ್ಕೊಳ್ಬೇಕು. ಅದರಿಂದ ಮಾರ್ಕ್ ಯಾರಿಗೆ ಬೀಳ್ತವ್ರಿಗೆ? ಯಾವ ವಿದ್ಯಾರ್ಥಿ ಬರಿತಾನೋ ಅವನಿಗೆಲ್ಲ ಪರೀಕ್ಷೆಯೊಳಗೆ ಯಾವ ಬರಿತಾನೋ ಅದೇ ಪ್ರಕಾರ ಇಲ್ಲಿ ದೀಕ್ಷಾ ಸಮಯದೊಳಗೆ ಸರ್ವಸಂಗದ ಪರಿತ್ಯಾಗ ಮಾಡುವಂಥ ಪರೀಕ್ಷೆಯ ಒಂದು ಕೇಂದ್ರ ಇದೆ. ಇನ್ನೊಂದು ಮರಣದ ಸಮಯ ಇದೆ. ಅಲ್ಲಿ ನಾವು ಸರಿಯಾಗಿ ಬರದೇವು ಅಂತಂದ್ರೆ ಮಾರ್ಕ್ ಯಾರಿಗೆ ಬೀಳೋರಿ? ನಮಗೆ ಬೀಳೋಲ್ಲ. ಮಾರ್ಕ್ ಬೀಳೋದಂದ್ರೆ ಏನು?
ಅಲ್ಲಿ ವರ್ತಮಾನದೊಳಗ ಶಾಂತಿ ಉಳಿಯೋದ, ಆರ್ತರೌದ್ರ ಧ್ಯಾನ ಆಗದೇ ಇರೋದ, ಮತ್ತು ಭವಿಷ್ಯದೊಳಗ ನಿಯಮದಿಂದ ಮೋಕ್ಷದ ಸನಿಹಕ್ಕೆ ಹೋಗುವಂಥ ಯೋಗ್ಯತೆ ಪ್ರಾಪ್ತ. ಮುಂದಿನ ಕ್ಲಾಸಿಗೆ ಹೋಗ್ತಾನಲ್ಲ ಅವ ವಿದ್ಯಾರ್ಥಿ, ಅಥವಾ ಡಿಗ್ರಿ ತಗೊಂಡು ಹೊರಗೆ ಬರ್ತಾನೆ. ಡಿಗ್ರಿ ತಗೊಂಡು ಹೊರಗೆ ಬರೋದು ಅರ್ಥಾತ್ ಅಲ್ಲಿ ಮೋಕ್ಷಕ್ಕೆ ಹೋಗಿ ಬಿಡೋದಿದೆ, 4 ಘಾತಿ ಕರ್ಮಗಳನ್ನು ನಾಶ ಮಾಡಿ. ಮುಂದಿನ ಕ್ಲಾಸಿಗೆ ಹೋಗೋದು ಅರ್ಥಾತ್ ಶ್ರೇಣ್ಯಾರೋಪಣೆ ಮಾಡೋದಿದೆ. ಇಷ್ಟೇ ಇದಿರಲಿ, ಲೌಕಿಕದೊಳಗೆಲ್ಲ ಇದರದ ಅಭ್ಯಾಸ ಮಾಡೋ ರೀತಿ ಕಲಿಸಿಕೊಡ್ತಾರೆ. ಆದ್ರೆ ನಾವು ಅಲ್ಲಿ ಆ ರೀತಿ ಕಲಿತುಕೊಂಡ ಏನು ಮಾಡ್ತೇವೆ, ಅದರ ಫಲಸ್ವರೂಪವಾಗಿ ಯಾವ ಧನಾರ್ಜನೆ, ಭೋಗ ಸಾಮಗ್ರಿಗಳ ಸಂಗ್ರಹ ಮಾಡೋದ, ಭೋಗ ಸಾಮಗ್ರಿಗಳನ್ನು ಭೋಗ ಮಾಡೋದ, ಅಷ್ಟೇನು ಅದರದ ತಾತ್ಕಾಲಿಕ ಫಲ ಇದೆಯೋ ಅಷ್ಟ ಮಾಡಿ ಎಲ್ಲ ಕಳ್ಕೊಂಡು ಹೋಗ್ತೇವ್ರಿ ಮುಂದಿನ ಭವಕ್ಕೆ. ಈ ಭವದಲ್ಲಿ ಸಂಪಾದನೆ ಮಾಡಿರುವ ವಿದ್ಯೆ, ಚಾತುರ್ಯ, ಧನ, ಭೋಗ ಸಾಮಗ್ರಿ ಅವೆಲ್ಲ ಏನು ಮಾಡೋದು? ಹೋಗು ವೇಳೆದೊಳಗೆ ನಮ್ಮ ರೌದ್ರ ಪರಿಣಾಮವನ್ನು, ಆರ್ಥ ಪರಿಣಾಮವನ್ನು ಜಾಸ್ತಿ ಮಾಡ್ತಾವ ಅಥವಾ ಕಮ್ಮಿ ಮಾಡ್ತಾವ? ಅರೆ, ರೋಗ ಆಗಿದ್ರೆ ಶರೀರದ ಮಮತೆ ಕಮ್ಮಿ ಆಗ್ತಿದೆ ರೀ. ಎಲ್ಲವೂ ವಸ್ತು ವ್ಯವಸ್ಥೆಯಲ್ಲಿ, ವಿಶ್ವದ ವ್ಯವಸ್ಥೆಯಲ್ಲಿ ಜೀವನಿಗೆ ಹಿತವಾಗುವ ರೂಪದಿಂದ ಇದ್ರೂ ಕೂಡ ಇವನ ದೃಷ್ಟಿನ ವಿಪರೀತ ಇದ್ದ ಕಾರಣ ಎಲ್ಲವೂ ಇವನ ಅಹಿತಕ್ಕನ ಕಾರಣ. ಒಂದು ಮಾತು ಇದೆ, ಎಷ್ಟು ಸಂಪಾದನೆ ಮಾಡೋದ, ನಿನ್ನೇನೋ ಹೇಳಿತ್ತು, ಮೊನ್ನೇನೋ ಹೇಳಿತ್ತು, ಏನ ಅವಶ್ಯಕತೆಗಿಂತ ಅಧಿಕ ಸಂಪಾದನೆಯ ಭಾವ ಇರಬಾರ್ದು. ಮತ್ತು ಯಾವುದು ಬರೋದಿದೆ ಅದು ನಮ್ಮ ಭಾವ ಇಲ್ದಿದ್ರೂ ಬರೋದಿದೆ ರೀ, ಮತ್ತು ಯಾವುದು ಬರೋದನ ಇಲ್ಲ ಅದರ ಸಲುವಾಗಿ ನಮ್ಮ ಭಾವ ಮತ್ತು ರಾತ್ರಿ ಹಗಲಿ ಪ್ರಯತ್ನ ಮಾಡಿದ್ರೂ ಅದು ಬರೋದಿಲ್ಲ, ಸರ್ವಥಾ ಬರೋದಿಲ್ಲ ರೀ. ಬರೀ ಇಷ್ಟು ವಿಶ್ವಾಸ ಮಾಡೋದಿದೆ. ವಿಶ್ವಾಸ ಮಾಡಿದ ನಂತರ ಅಂತರಂಗದೊಳಗೆ ಯಾವ ಶಾಂತಿ ಆಗ್ತಿದೆಯೋ ಆ ಶಾಂತಿ ಅದರ ಪ್ರಾಪ್ತಿಯ ಸಲುವಾಗಿ ಇಚ್ಛೆ ಮಾಡಿದ್ರೂ, ಅದರ ಪ್ರಾಪ್ತಿಯ ಉದ್ಯಮ ಪ್ರತ್ಯಕ್ಷ ಮಾಡ್ತಾ ಇದ್ರೂ, ಅದು ಪ್ರತ್ಯಕ್ಷ ಪ್ರಾಪ್ತ ಆದ್ರೂ ಆಗುವುದಿಲ್ಲ ರೀ. ಇದರ ವಾಸ್ತವಿಕತೆಯ ಸ್ವೀಕಾರ ಮಾಡಿದ ನಂತರ ಆಂತರಿಕ ಶಾಂತಿ ಎಷ್ಟಾಗ್ತಿದೆಯಲ್ಲ, ಆ ಜಾತಿಯ ಶಾಂತಿ ಅದು ಪ್ರತ್ಯಕ್ಷ ಪ್ರಾಪ್ತ ಆದ್ರೂ, ಅರೆ ಪ್ರಾಪ್ತ ಆದ್ರೆ ತೃಷ್ಣೆಯ ಅಗ್ನಿ ಬೆಳೀತಿದೆ ರೀ. ತೃಷ್ಣಾನಾಗಿನ ತ್ಯೋ ಡಂಕಿ, ಎಷ್ಟೆಷ್ಟು ಪರಿಗ್ರಹ ಹೆಚ್ಚಾಗ್ತಿದೆಯೋ ಅಷ್ಟ ತೃಷ್ಣಾರೂಪದ ನಾಗಿನ ಜೋರಾಗ್ತಿದೆ, ಪ್ರಬಲ ಆಗ್ತಿದೆ. ವೈರಾಗ್ಯ ಭಾವನೆಯೊಳಗಿದೆ ರೀ. ಎಷ್ಟೆಷ್ಟು ಸಂಯೋಗಗಳು ಬರ್ತಾವೆಯೋ ಅಷ್ಟಷ್ಟು ತೃಷ್ಣಾರೂಪದ ನಾಗಿನ ಹೆಚ್ಚಾಗ್ತಿದೆ, ಪ್ರಬಲ ಆಗ್ತಿದೆ. ಅದಕ್ಕೆ ಅಲ್ಲಿ ಶಾಂತಿ ಇಲ್ಲವೇ ಇಲ್ಲ. ಬರುವುದನ್ನು ಯಾರೂ ತಡೆಯೋ ಸಾಧ್ಯ ಇಲ್ಲ. ಇನ್ನು ಬಂದ್ರೂ ಕೂಡ ನನ್ನ ಯೋಗ್ಯತೆ ಎಷ್ಟಿದೆ ಅಷ್ಟೇ ನನಗೆ ಉಪಯೋಗ ಆಗೋದು, ಉಳಿದದ್ದರದೆಲ್ಲ ಸೇವಕರೇ ನಾನು. ಅದರದ ರಕ್ಷಣೆ ಮಾಡಿ ಹೊರಟು ಹೋಗೋದಪ್ಪ. ಚೌಕಿದಾರ್, ವಾಚ್ಮೆನ್, ಚೌಕಿದಾರ್, ವಾಚ್ಮೆನ್, ಉಳಿದದ್ದೇನಿದೆ? ಅರೆ ನಿನ್ನೆ ಯಾರು ಹೇಳಿದರು, ಎಲ್ಲಿ ಬಂತು? ಅವ್ರು ಸಂಜಯ್ ಥೇವರು ಹೇಳಿದಾರ್ರಿ, 2 ಮಾತು ಯಾವಾಗರೇ ಹಚ್ಚಿರ್ತೇನೆ ಅವು ನಂಗೆ ಸಿಕ್ಕಿಬಿಡ್ತಾವ್ರಿ. 2 ಮಾತು ಹೇಳಿದರು. ಯಾವಳೋ ಒಬ್ಬ ಹೆಸರು ಹೇಳಿದ್ರು ಏನು ಹೇಳಲಿಲ್ಲ ಗೊತ್ತಿಲ್ಲ, ಲಕ್ಷ್ಯ ಕೊಡಲಿಲ್ಲ. ಒಬ್ಬಕ್ಕೆ ಹೆಣ್ಮಗಳ ವರ್ಷಕ್ಕೆ 2 ಕೋಟಿ ಪ್ಯಾಕೇಜ್ ಅಂತಾರೆ. 2 ಕೋಟಿ 3 ಕೋಟಿ ಒಳ್ಳೇದಿರಲೇ ಅಂದ್ರೆ ನೀವು ಕೇಳಿದ್ದೀರಿ ಅಂತ ಅರ್ಥ ಆಯ್ತು. ಕಿಶನ್ಗಢದೊಳಗೆ 3 ಕೋಟಿ ಪ್ಯಾಕೇಜ್. ಮತ್ತು ಮದುವೆ ಇಲ್ಲ ಇನ್ನೂ, ಬ್ರಹ್ಮಚರ್ಯ ಕ್ಯೂ ಇಲ್ಲೈತಿ ಅಂತ ಹೇಳಿ ಅಂದರು. ಯಾಕೆ ಅಂತಂದ್ರೆ ಇವಳ ಸ್ಟ್ಯಾಂಡರ್ಡ್ಗೆ ಅನುಸಾರವಾಗಿ ಹುಡುಗರು ಸಿಗೋದಿಲ್ಲ. ವಯಸ್ಸು 32-35 ರೀ, ಇನ್ನು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಬ್ರಹ್ಮಚರ್ಯ ಕ್ಯೂ ಇಲ್ಲೈತಿ. ಏನಿದೆ? ಇನ್ನೊಂದು ಮಾತು ಹೇಳಿದ್ರು, ಬೇಕಾದಷ್ಟು ಆಸ್ತಿ ಇರ್ತಿದೆ, ದುಡಿತಾನೆ, ಎಷ್ಟೆಷ್ಟೋ ಸಂಪಾದನೆ ಮಾಡ್ತಾನೆ, ಹೆಸರು ಕಾಳು ನೀರು ಕುಡಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ತಿನ್ನೋದೇನೋ ಅಧಿಕಾರ ಇಲ್ಲ. ನಿನ್ನೆ ಮೊಬೈಲ್ ಮೇಲೆ ಒಂದು ನೋಡಿದೆ, ಲತಾ ಮಂಗೇಶ್ಕರ್ पुनर्जन्म पे विश्वास रखते हैं तो आप अगली बार लता मंगेशकर की बनेंगे क्या? कह रहा है मैं जन्म दूंगी लेकिन लता मंगेशकर के नाम से नहीं लूंगी, बहुत तकलीफ है तब।